ಹಾಯ್ ಹೇಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸಸ್ ನೋಡ್ತಾ ಹೋದರೆ ವಿಜ್ಞಾನ ಸೈನ್ಸ್ಗೆ ಸಂಬಂಧಪಟ್ಟಂತೆ 6ನೇ ತರಗತಿಗೆ ಇರ್ತಕ್ಕಂಥ ಚಾಪ್ಟರ್ 1 ಆಹಾರದ ಘಟಕಗಳು. ಓಕೆ, ಸೊ 6ನೇ ತರಗತಿಯ ಸೈನ್ಸ್ ಚಾಪ್ಟರ್ ಫಸ್ಟನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇ ಚಾಪ್ಟರ್ ಆಹಾರದ ಘಟಕಗಳಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ MCQsಗಳು ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಇನ್ಫಾರ್ಮೇಷನ್ಸ್ ಜೊತೆಲಿ ತಗೊಳ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ, ದೇಹದ ಕಾರ್ಯಗಳನ್ನು ಸರಿಯಾಗಿ ನಿರ್ವಹಿಸಲು ಅತ್ಯಗತ್ಯವಾದದ್ದು ಯಾವುದಂತ ಕೇಳಿದರೆ, ಸೊ ಅದಕ್ಕೂ ಮೊದಲು ಸ್ನೇಹಿತರೆ 6ನೇ ಕ್ಲಾಸಲ್ಲಿ ಏನು ಚಾಪ್ಟರ್ ಇದೆಯೋ ಸೊ ಅದ್ರ ಬಗ್ಗೆ ನೋಡ್ತಾ ಹೋದಾಗ ಪೋಷಕಾಂಶಗಳು ಅಥವಾ ಇವನು ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ. ನ್ಯೂಟ್ರಿಯೆಂಟ್ಸಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು ಯಾವುದಾಗಿರುತ್ತೆ, ಕಾರ್ಬೋಹೈಡ್ರೇಟ್ಸ್ ಆಗಿರುತ್ತೆ ಆ್ಯಂಡ್ ಲಿಪಿಡ್ಸು, ಪ್ರೋಟೀನ್ಸ್, ವಿಟಮಿನ್ಸ್ ಆ್ಯಂಡ್ ಖನಿಜಗಳಂತ ಒಟ್ಟು 5 ರೀತಿಯಲ್ಲಿ ನಾವು ನ್ಯೂಟ್ರಿಯೆಂಟ್ಸ್ಗಳನ್ನ ನೋಡ್ತಾ ಹೋಗ್ತೀವಿ. ಸೊ ಅದರ ಒಂದು ಬೇಸಿಸ್ನ ಮೇಲೆ ಇವತ್ತಿನ ಕ್ಲಾಸಸ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಇಲ್ಲಿ ಪೋಷಕಾಂಶಗಳಂತ ಹೇಳಿದಾಗ ಶಕ್ತಿಯನ್ನು ಕೊಡ್ತಕ್ಕಂಥ ಆಹಾರ ಯಾವುದು ಅಥವಾ ಈ ಒಂದು ಬಾಡಿ ಬಿಲ್ಡಿಂಗ್ ಫುಡ್ಸ್ ಅಂತ ಹೇಳ್ತೀವಿ, ಸೊ ಅದ್ಯಾವುದು. ಸೊ ಈ ರೀತಿ ನೋಡ್ತಾ ಹೋದಾಗ ಯಾವ ಯಾವ ಆಹಾರ ಯಾವ ಯಾವ ನ್ಯೂಟ್ರಿಯೆಂಟ್ಸ್ಗೆ ಬರುತ್ತೆ ಅಂತ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕ್ವಶನ್ಸ್ ಕೇಳ್ತಾರೆ, ಯಾವುದೋ ಒಂದು ತರಕಾರಿ ಕೊಟ್ಬಿಟ್ಟು ಅಥವಾ ಹಾಲು ಕೊಡ್ತಾರೆ, ಸೊ ಇದು ಯಾವ ಒಂದು ನ್ಯೂಟ್ರಿಯೆಂಟ್ಸ್ಗೆ ಬರುತ್ತೆ ಅಂತಕ್ಕಂಥದ್ದನ್ನ ಕೇಳ್ತಾ ಹೋಗ್ತಾರೆ ಸ್ನೇಹಿತರೆ. ಓಕೆ, ಆ್ಯಂಡ್ ಅದರಿಂದ ಬರ್ತಕ್ಕಂಥ ಕಾಯಿಲೆಗಳು ಯಾವುದು, ಈ ರೀತಿ ಎಲ್ಲ ಕೇಳ್ತಕ್ಕಂಥದ್ದು ಇದೆ. ಸೊ ಹಾಗಾಗಿ 6th ಸ್ಟ್ಯಾಂಡರ್ಡ್ ಚಾಪ್ಟರ್ ನೋಡ್ತಾ ಹೋದಾಗ ಫಸ್ಟ್ಗೆ ನಾವಿಲ್ಲಿ ದೇಹದ ಕಾರ್ಯಗಳನ್ನು ಸರಿಯಾಗಿ ನಿರ್ವಹಿಸಲು ಅತ್ಯಗತ್ಯವಾದದ್ದು ಯಾವುದು ಅಂತ ಕೇಳಿದರೆ, ಹೆಚ್ಚು ತಿನ್ನುವುದು, ಕಡಿಮೆ ತಿನ್ನುವುದು, ಸಮತೋಲಿತ ಆಹಾರ ಕೇವಲ ಒಂದು ವಿಧದ ಆಹಾರವಾಗಿರುತ್ತದೆ. ನೋಡಿ ಸ್ನೇಹಿತರೆ, ಹೆಚ್ಚು ತಿಂತಕ್ಕಂಥದ್ದು ಒಬ್ಬ ವ್ಯಕ್ತಿ ಅಲ್ಲೇನಾಗುತ್ತೆ, ಈ ಒಂದು ಬೊಜ್ಜು ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ. ಕಡಿಮೆ ತಿನ್ನೋದ್ರಿಂದ ಆ ಒಂದು ವೀಕ್ನೆಸ್ ಅಂತ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಆ್ಯಂಡ್ ಸಮತೋಲಿತ ಆಹಾರ ಅಂತ ಹೇಳಿದಾಗ ಡಯಟ್ ಫುಡ್ ಅಂತ ಹೇಳ್ತೀವಿ. ಸೊ ಇಂಗ್ಲೀಷಲ್ಲಿ ಡಯಟ್ ಫುಡ್ ಅಂತ ಬರುತ್ತೆ. ಸೊ ಡಯಟ್ ಫುಡ್ ಅಂತ ಹೇಳಿದ್ರೆ ಡಯಟ್ ಮಾಡೋದು ಅಂತಕ್ಕಂಥದ್ದಲ್ಲ, ಸಮತೋಲಿತ ಆಹಾರ ಅಂತ ಹೇಳಿದಾಗ, ಸಮತೋಲಿತ ಅಂತ ಹೇಳಿದಾಗ ನೋಡಿ ನ್ಯೂಟ್ರಿಯೆಂಟ್ಸ್ ಅಂತ ಏನು ಹೇಳ್ತೀವೋ ಪೋಷಕಾಂಶಗಳು, ಸೊ ಅದು ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು ಅಥವಾ ಪ್ರೋಟೀನ್ಸ್ ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು ಅಥವಾ ಲಿಪಿಡ್ಸ್ ಆಗಿರ್ಬೋದು, ಖನಿಜಗಳಾಗಿರ್ಬೋದು. ಸೊ ಈ 5 ನ್ಯೂಟ್ರಿಯೆಂಟ್ಸ್ ಏನಿದೆಯೋ ಇದರ ಓವರ್ ಆಲ್ ಆಗಿ ನಾವು ನೋಡ್ತಾ ಹೋಗ್ತಾ ಸಮ ಅಂತ ಹೇಳಿದಾಗ ಎಲ್ಲ ಇರಬೇಕಲ್ಲಿ ಫುಡ್ಡಲ್ಲಿ. ಸೊ ಓನ್ಲಿ ಕಾರ್ಬೋಹೈಡ್ರೇಟ್ಸ್ ತೊಗೊಳ್ತೀವಿ ಅಥವಾ ಪ್ರೋಟೀನ್ಸ್ ತೊಗೊಳ್ತೀನಿ ಅಥವಾ ಓನ್ಲಿ ಲಿಪಿಡ್ಸ್ ತೊಗೊಳ್ತೀನಿ, ಸೊ ಈ ರೀತಿ ಅಲ್ಲ ಸ್ನೇಹಿತರೆ. ಓವರಾಲ್ ಆಗಿ 5 ನ್ಯೂಟ್ರಿಯೆಂಟ್ಸ್ಗಳೇನಿದೆಯೋ ಸೊ ಅದನ್ನು ಸಮತೋಲಿತವಾಗಿ ನಾವು ಸೇವನೆಯನ್ನು ಮಾಡ್ತಕ್ಕಂಥ ನಾವು ಸಮತೋಲಿತ ಆಹಾರ ಅಂತ ಕರಿತಾ ಹೋಗ್ತೀವಿ. ಸೊ ಇದು ದೇಹದ ಕಾರ್ಯಗಳನ್ನು ಸರಿಯಾಗಿ ನಿರ್ವಹಿಸಲು ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಈ ಒಂದು 5 ನ್ಯೂಟ್ರಿಯೆಂಟ್ಸ್ಗಳು ಅಥವಾ 5 ಪೋಷಕಾಂಶಗಳು ಬೇಕಾಗುತ್ತೆ. ಓಕೆ, ಸೊ ಹಾಗೆ ಆನ್ಸರ್ ಏನು ತೊಗೊಳ್ತೀವಿ, ಆಪ್ಷನ್ ಸಿ ಆಗಿರುತ್ತೆ. ಹನ್ನೊಂದು ವರ್ಷದ ಮಗುವಿಗೆ ಸಮತೋಲಿತ ಆಹಾರವನ್ನು ಒದಗಿಸಲು ಆಹಾರ ಚಾರ್ಟ್ ತಯಾರಿಸುವಾಗ ಏನನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು ಅಂತ ಕೇಳಿದರೆ, ಕೇವಲ ದುಬಾರಿ ಆಹಾರ ಪದಾರ್ಥಗಳು, ಕೇವಲ ಸಿಹಿ ಪದಾರ್ಥಗಳು, ಸ್ಥಳೀಯವಾಗಿ ಲಭ್ಯವಿರುವ ಮತ್ತು ದುಬಾರಿ ಅಲ್ಲದ ಆಹಾರ ಪದಾರ್ಥಗಳು, ಕೇವಲ ಜಂಕ್ ಫುಡ್. 11 ವರ್ಷದ ಮಗುವಿಗೆ ಸಮತೋಲಿತ ಆಹಾರವನ್ನು ಒದಗಿಸಲು ಆಹಾರ ಚಾರ್ಟ್ ತಯಾರಿಸುವಾಗ ಏನನ್ನು ಗಮನದಲ್ಲಿ ಇಟ್ಟುಕೊಳ್ಬೇಕಂತ ಕೇಳಿದ್ರೆ, ಸೊ ಕೇವಲ ದುಬಾರಿ ಆಹಾರ ಪದಾರ್ಥಗಳಲ್ಲ ಸ್ನೇಹಿತರೆ, ಆ್ಯಂಡ್ ಸಿಹಿ, ಓನ್ಲಿ ಸಿಹಿನೂ ಅಲ್ಲ, ನಾವು ಆಲ್ರೆಡಿ ಹೇಳಿದಾಗೆ ಪೋಷಕಾಂಶಗಳು. ಸೊ ಯಾವ್ದಾವ್ದು ಬರುತ್ತೆ ನೆಕ್ಸ್ಟ್ ನಾನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಸಹ ಕೊಡ್ತಾ ಹೋಗ್ತೀನಿ. ಸೊ ಇಲ್ಲ ನೋಡ್ತಾ ಹೋದಾಗ ಜಂಕ್ ಫುಡ್ ತಿನ್ನೋದು ಆಹಾರಕ್ಕೆ ಹೆಲ್ತಿ ಫುಡ್ ಅನ್ಸ್ಕೊಳ್ಳೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಸ್ಥಳೀಯವಾಗಿ ಲಭ್ಯವಿರುವ ಮತ್ತು ದುಬಾರಿಯಲ್ಲದ ಆಹಾರ ಪದಾರ್ಥಗಳಂತ ಹೇಳ್ಬೋದು. ಸೊ ಇನ್ನೂ ಹೇಳ್ಬೇಕಂತ ಅಂದರೆ ಸ್ನೇಹಿತರೆ, ಇಲ್ಲಿ ಸ್ಥಳೀಯವಾಗಿ ಲಭ್ಯವಿರುವ ಅಂತ ಹೇಳಿದಾಗ ಇಲ್ಲಿ ಹಣ್ಣುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಆಯಿತಾ, ಧಾನ್ಯಗಳಾಗಿರ್ಬೋದು, ಇಟ್ ಮೀನ್ಸ್ ಬೇಳೆ ಕೃಷಿಯಲ್ಲಿ ಬೆಳೀತಕ್ಕಂಥ ಐಟಮ್ಸ್ಗಳಾಗಿರಬಹುದು ಅಲ್ವಾ. ಸೊ ಹೀಗಿರಬೇಕಾದ್ರೆ ಸ್ಥಳೀಯವಾಗಿ ಲಭ್ಯವಿರುವಂಥ ಮತ್ತು ದುಬಾರಿಯಲ್ಲದ ಆಹಾರ ಪದಾರ್ಥಗಳನ್ನ ಬಳಸ್ತಕ್ಕಂಥದ್ದು ಈ ಒಂದು 11 ವರ್ಷದ ಮಗುವಿಗೆ ಇರ್ತಕ್ಕಂಥ ಒಂದು ಚಾರ್ಟನ್ನು ಹಾಕ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟ್, ಅತಿಯಾದ ಪೋಷಕಾಂಶಗಳ ಸೇವನೆಯು ದೇಹಕ್ಕೆ ಹಾನಿಕಾರಕವೇ ಅಂತ ಕೇಳಿದ್ದಾರೆ. ಸೊ ನಾವು ಪೋಷಕಾಂಶ ನ್ಯೂಟ್ರಿಯೆಂಟ್ಸ್ಗಳನ್ನ ತೊಗೊಳ್ತೀವಿ ಅಂತ ಹೇಳಿದರೆ ಸ್ನೇಹಿತರೆ, ಸೊ ಅದು ಒಂದು ಕರೆಕ್ಟ್ ಆದಂಥ ಒಂದು ಸಮತೋಲಿತ ಆಹಾರ ಆಗಿರಬೇಕು. ಅದು ಜಾಸ್ತಿ ಆದರೂ ಸಹ ಎಫೆಕ್ಟ್ ಆಗುತ್ತೆ, ಕಡಿಮೆ ಇದ್ರೂ ಸಹ ಅದು ಎಫೆಕ್ಟನ್ನು ತೋರಿಸ್ತಕ್ಕಂಥದ್ದಾಗಿರುತ್ತೆ ಬಾಡಿ ಮೇಲೆ. ಸೊ ಹೀಗಿರ್ಬೇಕಾದ್ರೆ ಅತಿಯಾಗಿ ನಾವು ತಿಂತಕ್ಕಂಥದ್ದು ಏನಾಗುತ್ತೆ, ಈ ಒಂದು ಕೊಲೆಸ್ಟ್ರಾಲ್ ಅಂತ ಏನು ಹೇಳ್ತೀವೋ ಬೊಜ್ಜು ಅಂತಕ್ಕಂಥದ್ದು ಏನೋ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಮನುಷ್ಯನಲ್ಲಿ. ಸೊ ಹಾಗಾಗಿ ಅತಿಯಾದ ಪೋಷಕಾಂಶ ತೊಗೊಳ್ತಕ್ಕಂಥದ್ದು ದೇಹಕ್ಕೆ ಹಾನಿಕಾರಕ ಆಗಿರುತ್ತೆ. ಆಯಿತಾ, ಹಾಗೆ ಆನ್ಸರ್ ಆಪ್ಷನ್ ಎ ಹೌದು.
ಆ್ಯಂಡ್ ನೆಕ್ಸ್ಟು ಪ್ರಾಣಿಗಳ ಆಹಾರದಲ್ಲಿ ಯಾವ ಪೋಷಕಾಂಶಗಳು ಇರುತ್ತವೆ ಎಂಬುದನ್ನು ಪರೀಕ್ಷಿಸಲು ಏನು ಮಾಡಬೇಕು. ಸೊ ಪರೀಕ್ಷೆ ಮಾಡಬೇಕಂದ್ರೆ ಎಷ್ಟು ಒಂದು ಪರೀಕ್ಷೆನ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ. ಅವುಗಳನ್ನು ರುಚಿ ನೋಡ್ತಕ್ಕಂಥದ್ದು ಕೊಟ್ಟಿದ್ರೆ ಪ್ರಾಣಿಗಳ ಆಹಾರದಲ್ಲಿ ಯಾವ ಪೋಷಕಾಂಶಗಳು ಇರುತ್ತವೆ ಎಂಬುದನ್ನು ಪರೀಕ್ಷೆ ಮಾಡಬೇಕಂತ ಅಂದರೆ, ಸೊ ನೋಡಿ ಇಲ್ಲಿ ಸ್ನೇಹಿತರೆ ನಿಮಗೆ ಇರುವ ಹಾಗೆ ಕೊಬ್ಬಿನ ಅಂಶಕ್ಕೆ ಪರೀಕ್ಷೆಯನ್ನು ಮಾಡ್ತೀವಿ, ಪ್ರೋಟೀನ್ನ ಪರೀಕ್ಷೆ ಮಾಡ್ತೀವಿ, ಆ್ಯಂಡ್ ಕಾರ್ಬೋಹೈಡ್ರೇಟ್ಗೂ ಸಹ ಈ ಒಂದು ಪರೀಕ್ಷೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಈ ಒಂದು ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆಯಾ ಅನ್ನೋದಕ್ಕೆ ಚೆಕ್ ಮಾಡ್ತಕ್ಕಂಥ ಒಂದು ಟೆಸ್ಟ್ ಆಗಿರುತ್ತೆ. ಸೊ ಹಾಗಿರಬೇಕಾದ್ರೆ ನೋಡಿ ಇಲ್ಲಿ, ಸೊ ಇದು ಒಂದು ಪರೀಕ್ಷೆ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಕಾರ್ಬೋಹೈಡ್ರೇಟ್ಸ್ಗೆ ಸಂಬಂಧಪಟ್ಟಂತೆ ಪಿಷ್ಟದ ಪರೀಕ್ಷೆ ಆಗಿರುತ್ತೆ. ಆ್ಯಂಡ್ ಪ್ರೋಟೀನ್ ಬೆನಿಡಿಕ್ಟ್ ಪರೀಕ್ಷೆ ನೋಡ್ತಾ ಹೋಗ್ತೀವಿ. ಸೊ ಪ್ರೋಟೀನ್ಗೆ ಪರೀಕ್ಷೆ ನೋಡ್ತಾ ಹೋಗ್ತೀವಿ. ಸೊ ಹೀಗಿರ್ಬೇಕಾದ್ರೆ ಏನು ಮಾಡಬೇಕು, ಪರೀಕ್ಷೆಯನ್ನು ಮಾಡೇ ಇದರ ಒಂದು ರಿಸಲ್ಟನ್ನು ತಿಳ್ಕೊಳ್ತಕ್ಕಂಥದ್ದು ಆಗಿರುತ್ತೆ ಅಷ್ಟೇ. ಹಾಗಾಗಿ ಇಲ್ಲಿ ನಾವು ಸಾಮಾನ್ಯವಾಗಿ ಸೇವಿಸುವಂಥ ಆಹಾರವನ್ನು ಪರೀಕ್ಷಿಸಬೇಕಾಗುತ್ತೆ. ಸೊ ಪ್ರೋಟೀನ್ ಇದೆಯಾ ಅಥವಾ ಕಾರ್ಬೋಹೈಡ್ರೇಟ್ಸ್ ಇದೆಯಾ, ಪಿಷ್ಟ ಇದೆಯಾ, ಸೊ ಇದನ್ನೆಲ್ಲ ಕಂಡುಹಿಡಿಬೇಕಂದ್ರೆ ನಾವು ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ವಿವಿಧ ಪ್ರಾಣಿಗಳಿಗೆ ಸಮತೋಲಿತ ಆಹಾರದ ಅವಶ್ಯಕತೆಗಳ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲು ಏನು ಮಾಡಬೇಕು. ಸೊ ನೋಡಿ ಒಂದೊಂದಕ್ಕೆ ಒಂದೊಂದು ಥರ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ವಿವಿಧ ಪ್ರಾಣಿಗಳಿಗೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ವ್ಯಕ್ತಿಗೆ ಮಾತ್ರ ಅಲ್ಲದೆ, ಸೊ ಆ ಒಂದು ಸಮತೋಲಿತ ಆಹಾರದ ಅವಶ್ಯಕತೆಗಳ ಬಗ್ಗೆ ತೀರ್ಮಾನ ತೆಗೆದುಕೊಳ್ಬೇಕಂದ್ರೆ ಏನು ಮಾಡಬೇಕು, ಕೇವಲ ಒಂದು ಪ್ರಾಣಿಯನ್ನು ಗಮನಿಸಬೇಕು, ಎಲ್ಲ ಪ್ರಾಣಿಗಳನ್ನು ಒಂದೇ ರೀತಿಯಾಗಿ ಪರಿಗಣಿಸಬೇಕು, ಇಡೀ ತರಗತಿಯ ಫಲಿತಾಂಶಗಳನ್ನು ಹೋಲಿಸಬೇಕು, ಶಿಕ್ಷಕರ ಅಭಿಪ್ರಾಯವನ್ನು ಕೇಳಬೇಕು. ನೋಡಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ವಿವಿಧ ಪ್ರಾಣಿಗಳಿಗೆ ಅಂತ ಕೊಟ್ಟೋದ್ರಿಂದ ಎಲ್ಲ ಪ್ರಾಣಿಗಳನ್ನು ಸಹ ತಗೊಳ್ತಾ ಹೋಗಬೇಕಾಗುತ್ತೆ. ಕೇವಲ ಒಂದು ಪ್ರಾಣಿಯಲ್ಲ, ಎಲ್ಲ ಪ್ರಾಣಿಗಳನ್ನು ಒಂದೇ ರೀತಿಯಾಗಿ ಪರಿಗಣಿಸಿ ಅದಕ್ಕೆ ಸಂಬಂಧಪಟ್ಟಂಥ ಸಮತೋಲಿತ ಆಹಾರದ ಒಂದು ಅವಶ್ಯಕತೆಯ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಊಟದಲ್ಲಿ ವೈವಿಧ್ಯತೆ ಇರಲು ಮುಖ್ಯ ಕಾರಣವೇನು. ಸೊ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಏನಂತ ಹೇಳಿದ್ರೆ, ಒಂದೊಂದು ಕಡೆ ಅಂದರೆ ಒಂದೊಂದು ರಾಜ್ಯಗಳಾಗಿರ್ಬೋದು, ಒಂದೊಂದು ಸೈಡಲ್ಲಿ ಏನಾಗುತ್ತೆ ಒಂದೊಂದು ರೀತಿಯ ಊಟಗಳನ್ನು ನೋಡ್ತಾ ಹೋಗ್ತೀವಿ. ಸೊ ಯಾಕೆ ಅಂತ ನೋಡ್ತಾ ಹೋದಾಗ ನೋಡಿ ಇಲ್ಲಿದೆ, ಪಂಜಾಬಲ್ಲಿ ನೋಡ್ತಾ ಹೋದಾಗ ಮೆಕ್ಕೆಜೋಳದ ರೊಟ್ಟಿ ಪದಾರ್ಥಕ್ಕೆ ಸಂಬಂಧಪಟ್ಟಂತೆ, ಆಂಧ್ರ ಪ್ರದೇಶ ಅನ್ನ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಕರ್ನಾಟಕ ಅಂತ ತೊಗೊಂಡು ಮೇಯ್ನಾಗಿ ರಾಗಿ ನೋಡ್ತೀವಿ, ಸೊ ಮುದ್ದೆ ನೋಡ್ತಾ ಹೋಗ್ತೀವಿ. ಯಾಕೆ ಇದಕ್ಕೆ ಮೇಯ್ನ್ ರೀಸನ್ ಏನು, ಎಲ್ಲ ಒಂದೇ ಸಲ ತಿನ್ಬೋದಲ್ವಾ. ಒಂದೊಂದು ಜಿಲ್ಲೆಗಳು ಅಥವಾ ಒಂದೊಂದು ರಾಜ್ಯಗಳು ಸೊ ತಮ್ಮದೇ ಆದಂಥ ಒಂದು ಆಹಾರ ಪದ್ಧತಿಯನ್ನು ಯಾಕೆ ಹೊಂದಿರ್ತವೆ ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ ಸ್ನೇಹಿತರೆ. ಸೊ ಹೀಗಿರಬೇಕಾದ್ರೆ ರುಚಿಯನ್ನು ಹೆಚ್ಚಿಸುವುದು, ಕಣ್ಣಿಗೆ ಆಕರ್ಷಕವಾಗಿ ಕಾಣುವುದು, ದೇಹಕ್ಕೆ ಅಗತ್ಯವಾದ ಪೋಷಕಾಂಶವನ್ನು ಒದಗಿಸುವುದು, ಸಂಸ್ಕೃತಿಯನ್ನು ಬಿಂಬಿಸುವುದು ಇದರ ಒಂದು ಅರ್ಥ ಅಂತ ಕೊಟ್ಟಿದ್ದಾರೆ. ನೋಡಿ ಊಟದಲ್ಲಿ ವೈವಿಧ್ಯತೆಗೆ ನೋಡ್ತಾ ಹೋದಾಗ ಅಲ್ಲಿ 2-3 ರೀಸನ್ ಬರುತ್ತೆ ಸ್ನೇಹಿತರೆ. ಸೊ ಒಂದು, ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸ್ತಕ್ಕಂಥದ್ದು ಆಗಿರುತ್ತೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಕಡೆ ತುಂಬಾ ಉಷ್ಣತೆ ಇದ್ದಾಗ ಸೊ ಅದಕ್ಕೆ ಏನು ಹೋಗುತ್ತೋ ಅಂತಹ ಆಹಾರ ಪದಾರ್ಥವನ್ನು ತಿಂತಾ ಹೋಗ್ತಾರೆ. ಕೆಲವೊಂದು ಕಡೆ ಚಳಿ ಏನಿರುತ್ತೋ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಆ ಒಂದು ದೇಹ ಸ್ಥಿತಿ ಏನಿರುತ್ತೋ ಅದಕ್ಕೆ ಸಂಬಂಧಪಟ್ಟಂತೆ ತಿಂತಾ ಹೋಗ್ತಾರೆ. ಒಂದು ಮತ್ತೊಂದು ಏನಂತ ಹೇಳಿದ್ರೆ, ಸೊ ಅಲ್ಲಿ ಬೆಳೀತಕ್ಕಂಥ ಬೆಳೆಗಳು, ಸೊ ಮಳೆಗಾಲ ಅಥವಾ ಮಳೆಯಲ್ಲಿ ಜಾಸ್ತಿ ಕಂಡುಬರುತ್ತೋ ಸೊ ಆ ಒಂದು ಪ್ರದೇಶದಲ್ಲಿ ಬೆಳೀತಕ್ಕಂಥ ಆಹಾರ ಪದಾರ್ಥಗಳೇನಿರುತ್ತೋ ಸೊ ಅದ್ರ ಮೇಲೆ ಡಿಪೆಂಡ್ ಆಗೋ ಸಹ ಆಗಿರುತ್ತೆ. ಮತ್ತು ಮಣ್ಣು, ಈಗ ನೋಡಿರಬಹುದು ನೀವು, ಮಣ್ಣು ಅಂತ ಹೇಳಿದಾಗ ಈಗ ಮೆಕ್ಕಲು ಮಣ್ಣು ಅಥವಾ ಈ ಒಂದು ಏನು ಕಪ್ಪು ಮಣ್ಣು ಅಂತ ಹೇಳ್ತೀವೋ ಸೊ ಅಲ್ಲಿ ಜಾಸ್ತಿ ಹತ್ತಿಯನ್ನು ಬೆಳೀತಾ ಹೋಗ್ತೀವಿ. ಅಂದರೆ ಆ ಒಂದು ಮಣ್ಣಿಗೆ ಅನುಗುಣವಾಗಿ, ವಾಯುಗುಣಕ್ಕೆ ಅನುಗುಣವಾಗಿ, ಆ ಒಂದು ಹವಾಮಾನಕ್ಕೆ ಅಡ್ಜಸ್ಟ್ ಆಗ್ತಕ್ಕಂಥ ಒಂದು ಆಹಾರ ಪದ್ಧತಿ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಓಕೆ, ಸೊ ಹಾಗಾಗಿ ಇಲ್ಲಿ ಅಷ್ಟೇ ದೇಹಕ್ಕೆ ಅಗತ್ಯವಾದ ಪೋಷಕಾಂಶವನ್ನು ಒದಗಿಸ್ತಕ್ಕಂಥದ್ದು ಇಲ್ಲಿ ಕೊಟ್ಟಿರ್ತಕ್ಕಂಥ ಆನ್ಸರ್ಗಳಲ್ಲಿ ನೋಡ್ತಾ ಹೋಗ್ತೀವಿ. ನಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸುವ ಮುಖ್ಯ ಪೋಷಕಾಂಶಗಳು ಯಾವುವು ಅಂತ ಕೇಳಿದರೆ, ನಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸುವ ಮುಖ್ಯ ಪೋಷಕಾಂಶಗಳು ಯಾವುವು. ಒಟ್ಟು ಪೋಷಕಾಂಶಗಳು ನೋಡ್ತಾ ಹೋದಾಗ ನಾನು ಆಲ್ರೆಡಿ ಹೇಳಿದ ಹಾಗೆ ಕಾರ್ಬೋಹೈಡ್ರೇಟ್ಸ್ ಬರುತ್ತೆ, ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಲಿಪಿಡ್ಸ್, ಪ್ರೋಟೀನ್ಸ್, ವಿಟಮಿನ್ಸ್, ಖನಿಜಗಳು. ಆಯಿತಾ. ಸೊ ಹೀಗಿರಬೇಕಾದ್ರೆ ಸ್ನೇಹಿತರೆ, ನಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸುವ ಮುಖ್ಯ ಪೋಷಕಾಂಶಗಳು ಯಾವುವು ಅಂತ ಕೇಳಿದರೆ ನೋಡಿ ಇಲ್ಲಿ
ಎನರ್ಜಿ ಗಿವಿಂಗ್ ಫುಡ್ ಅಂತ ಹೇಳ್ತೀವಿ. ಕಾರ್ಬೋಹೈಡ್ರೇಟ್ಗಳು ಮುಖ್ಯವಾಗಿ ಶಕ್ತಿಯನ್ನು ಒದಗಿಸುತ್ತವೆ, ಕೊಬ್ಬು ಸಹ ನಮಗೆ ಶಕ್ತಿಯನ್ನು ಕೊಡುತ್ತವೆ. ಸೊ ಹಾಗಾಗಿ ಇಲ್ಲಿ ಶಕ್ತಿಯನ್ನು ಕೊಡ್ತಕ್ಕಂಥ ಪೋಷಕಾಂಶಗಳು ಯಾವ ಅಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್ಸ್ ಪ್ಲಸ್ ಕೊಬ್ಬು ಅಥವಾ ಲಿಪಿಡ್ಸ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಇಲ್ಲಿ ಆನ್ಸರ್ ನೋಡ್ತಾ ಹೋದಾಗ ಶಕ್ತಿಯನ್ನು ಕೊಡುವ ಆಹಾರ ಅಥವಾ ಎನರ್ಜಿ ಗಿವಿಂಗ್ ಫುಡ್ಸ್ ಯಾವ್ದು ಬರುತ್ತೆ? ಸೊ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ಇನ್ನು ಉಳಿದಂತೆ ನೋಡ್ತಾ ಹೋದಾಗ ಸ್ನೇಹಿತರೆ ಪ್ರೋಟೀನ್ಸ್ಗಳಂತ ಏನು ಹೇಳ್ತೀವೋ ಪ್ರೋಟೀನ್ಸ್ಗಳನ್ನ ನಾವು ದೇಹ ವರ್ಧಕಗಳಂತ ಹೇಳ್ತೀವಿ. ಅಂದರೆ ಬಾಡಿ ಬಿಲ್ಡಿಂಗ್ ಫುಡ್ಸ್ ನೋಡಿ, ದೇಹ ನಿರ್ಮಾಣಕಾರಕ ಅಥವಾ ಆಹಾರ ಪದಾರ್ಥಗಳು ಬಂದು ಬಾಡಿ ಬಿಲ್ಡಿಂಗ್ ಫುಡ್ಸ್, ಇದು ಬಂದು ಪ್ರೋಟೀನ್ಗಳಾಗಿರುತ್ತೆ, ಪ್ರೋಟೀನ್ಗಳ ಒಂದು ಕೆಲಸ. ಆ್ಯಂಡ್ ನೆಕ್ಸ್ಟು ಇನ್ನು ಉಳಿದಂಥ ವಿಟಮಿನ್ಸ್ಗಳಂತ ನೋಡ್ತಾ ಹೋದಾಗ ಬಾಡಿಗೆ ಬೇಕಾದಂತಹ ಒಂದು ನಿಯಂತ್ರಕಗಳಂತ ಹೇಳ್ತಾ ಹೋಗ್ತೀವಿ. ರೋಗಗಳು ಬರದಂತೆ ದೇಹವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಈ ಒಂದು ವಿಟಮಿನ್ಗಳ ಕೆಲಸ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡ್ತಾ ಹೋದಾಗ ನಮಗೆ ಆನ್ಸರ್ ಆಪ್ಷನ್ ಬಿ ಕಾರ್ಬೋಹೈಡ್ರೇಟ್ಸ್ ಮತ್ತು ಕೊಬ್ಬುಗಳು ಅಥವಾ ಕಾರ್ಬೋಹೈಡ್ರೇಟ್ಸ್ ಮತ್ತು ಲಿಪಿಡ್ಸ್ ಅಂತ ಹೇಳ್ತೀವಿ. ಸೊ ಇದು ದೇಹಕ್ಕೆ ಶಕ್ತಿ ಅಥವಾ ಎನರ್ಜಿಯನ್ನು ಕೊಡ್ತಕ್ಕಂಥ ಪೋಷಕಾಂಶಗಳು ಆಗಿರುತ್ತೆ. ನೆಕ್ಸ್ಟು ದೇಹದ ಬೆಳವಣಿಗೆಗೆ ಮತ್ತು ದುರಸ್ತಿಗೆ ಸಹಾಯ ಮಾಡುವ ಪೋಷಕಾಂಶ ಯಾವುದು? ದೇಹದ ಬೆಳವಣಿಗೆ, ಬಾಡಿ ಬಿಲ್ಡಿಂಗ್ ಆ್ಯಂಡ್ ದುರಸ್ತಿಗೆ ಸಹಾಯ ಮಾಡುವ ಪೋಷಕಾಂಶ ಯಾವುದು? ಕಾರ್ಬೋಹೈಡ್ರೇಟ್ಸ್, ಕೊಬ್ಬುಗಳು, ಪ್ರೋಟೀನ್ಗಳು, ವಿಟಮಿನ್ಗಳಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಕೊಬ್ಬುಗಳು ಬರಲ್ಲ, ಯಾಕಂತ ಅಂದರೆ ಆಲ್ರೆಡಿ ಹೇಳಿದಾಗ ಇದು ಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ಪೋಷಕಾಂಶಗಳಾಗಿರುತ್ತೆ. ಇನ್ನು ವಿಟಮಿನ್ಸ್ ಬಂದು ಬಾಡಿಗೆ ಈ ಒಂದು ಏನು ರೋಗ ನಿಯಂತ್ರಕವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಆನ್ಸರ್ ಆಪ್ಷನ್ ಸಿ ಪ್ರೋಟೀನ್ಗಳು ಬಂದು ದೇಹದ ಬೆಳವಣಿಗೆಗೆ ಸಹಾಯಕವಾಗಿರ್ತಕ್ಕಂಥ ಪೋಷಕಾಂಶಗಳಾಗಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟ ನೋಡ್ತೀವಿ ಅಂತ ಹೇಳಿದ್ರೆ, ಸೊ ನೋಡಿ ಇಲ್ಲಿ ಪ್ರೋಟೀನ್ಸ್ಗಳಂತ ಹೇಳ್ತಾ ಹೋದಾಗ ನೋಡಿ ಹೆಸರು ಕಾಳು. ಸೊ ಮೇಯ್ನಾಗಿ ನೋಡ್ತಾ ಹೋದ ಸ್ನೇಹಿತರೆ ಇಲ್ಲಿ ಧಾನ್ಯಗಳಂತ ಹೇಳ್ತೀವಿ. ಧಾನ್ಯಗಳಂತ ಏನು ಹೇಳ್ತೀವೋ ಸೋಯಾಬೀನ್ಸು, ಬಟಾಣಿ, ಕಡ್ಲೆಕಾಳು, ಅದರಲ್ಲೂ ಸಹ ದ್ವಿದಳ ಬರುತ್ತೆ ನೋಡಿ, ದ್ವಿದಳ. ಸೊ ಏಕದಳ ಸಿರಲ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇಲ್ಲಿ ದ್ವಿದಳ ಅಂತ ಹೇಳಿದ್ರೆ ಹೆಸರು ಕಾಳು, ಕಡಲೆಕಾಳು, ಬಟಾಣಿ, ಸೋಯಾಬೀನ್ಸು, ಬೀನ್ಸು, ತೊಗರಿಬೇಳೆ, ಸೊ ಇದೆಲ್ಲ ದ್ವಿದಳ ಧಾನ್ಯಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಇದನ್ನು ಮೇಯ್ನಾಗಿ ನಾವು ಪ್ರೋಟೀನ್ಸಲ್ಲಿ ನೋಡ್ತಾ ಹೋಗ್ತೀವಿ. ಅದರ ಜೊತೆಗೆ ಮೀನು, ಪನ್ನೀರು, ಮೊಟ್ಟೆ, ಹಾಲು, ಮಾಂಸ, ಸೊ ಇದೆಲ್ಲ ಪನ್ನೀರಲ್ಲಿ ಪ್ರೋಟೀನಲ್ಲಿ ಬರ್ತಕ್ಕಂಥ ಆಹಾರ ಪದಾರ್ಥಗಳಾಗಿರುತ್ತೆ. ನೆಕ್ಸ್ಟು ರೋಗಗಳಿಂದ ನಮ್ಮನ್ನು ರಕ್ಷಿಸಲು ಸಹಾಯ ಮಾಡುವ ಪೋಷಕಾಂಶಗಳು ಯಾವುವು ಅಂತ ಕೇಳಿದರೆ, ಸೊ ರೋಗಗಳಿಂದ ನಮ್ಮನ್ನು ರಕ್ಷಿಸಲು ಸಹಾಯ ಮಾಡುವ ಪೋಷಕಾಂಶಗಳು ಯಾವುವು? ಕಾರ್ಬೋಹೈಡ್ರೇಟ್ಸ್ಗಳು, ಕೊಬ್ಬುಗಳು, ಪ್ರೋಟೀನ್ಸ್ಗಳು, ವಿಟಮಿನ್ ಮತ್ತು ಖನಿಜಗಳು. ಸೊ ಈಗ ಆಲ್ರೆಡಿ ನೋಡಿದ ಹಾಗೆ ಕಾರ್ಬೋಹೈಡ್ರೇಟ್ಸ್ ಮತ್ತು ಕೊಬ್ಬುಗಳು ಬಂದು ಶಕ್ತಿ ಆಗಿರುತ್ತೆ, ಶಕ್ತಿಯನ್ನು ಕೊಡ್ತಕ್ಕಂಥದ್ದು. ಪ್ರೋಟೀನ್ಸ್ಗಳಂತ ನೋಡ್ತಾ ಹೋದಾಗ ಇದು ಬಾಡಿ ಬಿಲ್ಡರ್, ಇಟ್ ಮೀನ್ಸ್ ದೇಹ ನಿರ್ಮಾಣಕಾರಕರಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ರೋಗಗಳಿಂದ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ವಿಟಮಿನ್ಸ್ಗಳು ಮತ್ತು ಖನಿಜಗಳು ಆಗಿರುತ್ತೆ. ಸೊ ವಿಟಮಿನ್ಸಲ್ಲೂ ನೋಡ್ತಾ ಹೋಗ್ತೀವಿ, ವಿಟಮಿನ್ಸ್ ಎ, ಬಿ, ಸಿ, ಡಿ, ಇ, ಕೆ ಎಲ್ಲ ನೋಡ್ತಾ ಹೋಗ್ತೀವಿ. ಆ್ಯಂಡ್ ಇಲ್ಲಿ ನಾವು ಮೇಯ್ನಾಗಿ ನೋಡ್ತಾ ಹೋದಾಗ ವಿಟಮಿನ್ಸ್ ಮತ್ತು ಖನಿಜಗಳು ಆಗಿರುತ್ತೆ. ಇನ್ನು ವಿಟಮಿನ್ಸ್ಗೆ ಸಂಬಂಧಪಟ್ಟಂತೆ ಯಾವುದೆಲ್ಲ ಪೋಷಕಾಂಶಗಳು ನೋಡ್ತೀವಿ ಅಂತ ಹೇಳಿದಾಗ ಸ್ನೇಹಿತರೆ ನೋಡಿ, ಸೊ ಓವರಾಲ್ ಆಗಿ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ ಅಂತ ತಗೊಂಡಾಗ ಸೊ ಇದಾಗಿರುತ್ತೆ. ವಿಟಮಿನ್ ಎ ಬಂದು ಹಾಲು, ಮೀನೆಣ್ಣೆ, ಮಾವು, ಕ್ಯಾರೆಟ್, ಪಪ್ಪಾಯ ಆಗಿರುತ್ತೆ. ಆ್ಯಂಡ್ ವಿಟಮಿನ್ ಬಿ ಅಂತ ತಗೊಂಡಾಗ ಗೋಧಿ, ಅಕ್ಕಿ ಆ್ಯಂಡ್ ಯಕೃತ್ ಅಂತ ಹೇಳ್ತೀವಿ, ಲಿವರ್, ಸೊ ಅದಾಗಿರ್ತಕ್ಕಂಥದ್ದು. ಇನ್ನು ವಿಟಮಿನ್ ಸಿ ಮೇಯ್ನಾಗಿ ಹುಳಿ ಅಂಶ ಇರ್ತಕ್ಕಂಥ ಪದಾರ್ಥಗಳನ್ನ ನೋಡ್ತಾ ಹೋಗ್ತೀವಿ. ಸೊ ಅದು ಕಿತ್ತಳೆ ಆಗಿರ್ಬೋದು, ಸೀಬೆಕಾಯಿ ಆಗಿರ್ಬೋದು, ಹಸಿಮೆಣಸಿನ್ಕಾಯಿ, ನಿಂಬೆ, ಟೊಮ್ಯಾಟೊ, ನೆಲ್ಲಿಕಾಯಿ, ಇದೆಲ್ಲ ವಿಟಮಿನ್ ಸಿಗೆ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಮೇಯ್ನಾಗಿ ವಿಟಮಿನ್ ಡಿ ಅಂತ ಹೇಳಿದಾಗ ಸೊ ಇದು ವಿಟಮಿನ್ ಬಿ ಆ್ಯಂಡ್ ವಿಟಮಿನ್ ಸಿ ಎರಡರಲ್ಲೂ ಸಹ ಇದೆ. ಹಾಲು ಆ್ಯಂಡ್ ಯಕೃತ್, ಬೆಣ್ಣೆ, ಮೊಟ್ಟೆ, ಮೀನು, ಸೊ ಇದೆಲ್ಲ ವಿಟಮಿನ್ ಡಿ ಬರುತ್ತೆ. ಸೊ ಕೆಲವೊಂದರಲ್ಲಿ ಎರಡರಲ್ಲೂ ಸಹ ಮಿಕ್ಸ್ ಆಗಿರುತ್ತೆ ಸ್ನೇಹಿತರೆ. ಸೊ ನೋಡ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಮೇಯ್ನಾಗಿ ನೋಡ್ತಾ ಹೋದಾಗ ವಿಟಮಿನ್ ಡಿ ಅಂತ ಹೇಳಿದಾಗ ಸೂರ್ಯನ ಬೆಳಕು ಮೇಯ್ನಾಗಿ ನೋಡ್ತಾ ಹೋಗ್ತೀವಿ ವಿಟಮಿನ್ ಡಿನಲ್ಲಿ, ಅಥವಾ ಸೂರ್ಯನ ಕಿರಣ ಆಗಿರ್ಬೋದು. ಆ್ಯಂಡ್ ನೆಕ್ಸ್ಟು ಆಹಾರದಲ್ಲಿನ ನಾರಿನಂಶದ ಮುಖ್ಯ ಕಾರ್ಯವೇನು? ಸೊ ನೋಡಿ ಇಲ್ಲಿ ನಾರಿನಂಶ ಅಂತ ಏನು ತೊಗೊಳ್ತೀವೋ ಸೊ ಅದನ್ನು ಪೋಷಕಾಂಶಗಳ ಒಂದು ಲಿಸ್ಟಲ್ಲಿ ನಾವು ಸೇರಿಸ್ಕೊಳ್ಳೋದಿಲ್ಲ. ಸೊ ಆದರೂ ಸಹ ಬಾಡಿಗೆ ತುಂಬಾ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಈ ಒಂದು ನಾರು ಪದಾರ್ಥಗಳು ಮತ್ತು ನೀರು.
ಸೊ ಇವೆರಡೂ ಸಹ ಮಾಡಿಗೆ ಬೇಕಾಗಿರ್ತಕ್ಕಂಥದ್ದು, ಬಟ್ ಇವೆರಡೂ ಸಹ ನಾವು ಪೋಷಕಾಂಶಗಳಿಗೆ ತೊಗೊಳ್ಳೋದಿಲ್ಲ. ಆ್ಯಂಡ್ ಆಹಾರದಲ್ಲಿನ ನಾರಿನಂಶದ ಮುಖ್ಯ ಕಾರ್ಯವೇನಂತ ಕೇಳಿದ್ರೆ ಶಕ್ತಿಯನ್ನು ಒದಗಿಸ್ತಕ್ಕಂಥದ್ದು ಅಲ್ಲ, ಯಾಕಂದರೆ ಕಾರ್ಬೋಹೈಡ್ರೇಟ್ಸ್ನ ಕೆಲಸ ಆಯಿತು. ದೇಹದ ಬೆಳವಣಿಗೆಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಅಲ್ಲ, ಯಾಕಂದರೆ ಇದು ಪ್ರೋಟೀನ್ನ ಕೆಲಸ ಆಗುತ್ತೆ. ಆ್ಯಂಡ್ ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತಕ್ಕಂಥದ್ದು ಆ್ಯಂಡ್ ರೋಗಗಳಿಂದ ರಕ್ಷಿಸುವುದು ಅಂತ ಕೊಟ್ಟಿದ್ದಾರೆ. ರೋಗಗಳಿಂದ ರಕ್ಷಿಸ್ತಕ್ಕಂಥದ್ದು ವಿಟಮಿನ್ ಆ್ಯಂಡ್ ಖನಿಜಗಳ ಒಂದು ಕೆಲಸ ಆಗಿರುತ್ತೆ. ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತಕ್ಕಂಥದ್ದು ಈ ಒಂದು ನಾರಿನ ಅಂಶ ಪ್ಲಸ್ ನೀರು, ರಫೈಸ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟು ಯಾವ ಪೋಷಕಾಂಶವು ನಮ್ಮ ದೇಹದ ತೂಕದ ಬಹುಪಾಲು ಭಾಗವನ್ನು ಹೊಂದಿದೆ? ಸೊ ಯಾವ ಪೋಷಕಾಂಶವು ನಮ್ಮ ದೇಹದ ತೂಕದ ಬಹುಪಾಲು ಭಾಗವನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ? ಪ್ರೋಟೀನ್ಗಳು, ಕೊಬ್ಬುಗಳು, ನೀರು ಮತ್ತು ಖನಿಜಗಳು. ಸೊ ಇಲ್ಲಿ ನೋಡ್ತಾ ಹೋದಾಗ ಸ್ನೇಹಿತರೆ, ಪೋಷಕಾಂಶಗಳೊಂದು ಲಿಸ್ಟ್ ನಾವು ನೀರು ತಗೊಳ್ಳಲ್ಲ, ಬಟ್ ಆದರೂ ಸಹ ನಮ್ಮ ದೇಹದಲ್ಲಿ ಅತಿ ಹೆಚ್ಚಾಗಿ ಇರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಅದು ನೀರಾಗಿರುತ್ತೆ. ಆಪ್ಷನ್ ಸಿ ನೀರು. ಪ್ರೋಟೀನ್, ಕೊಬ್ಬು, ಖನಿಜಗಳಿಗಿಂತ ಅತಿ ಹೆಚ್ಚಾಗಿ ನಮ್ಮ ಬಾಡಿಯಲ್ಲಿ ತುಂಬಿಕೊಂಡಿರ್ತಕ್ಕಂಥದ್ದು ನೀರು. ಆ್ಯಂಡ್ ನೆಕ್ಸ್ಟು ಕಾರ್ಬೋಹೈಡ್ರೇಟ್ಸ್ಗಳ ಮುಖ್ಯ ಮೂಲಗಳು ಯಾವುವು ಅಂತ ಕೇಳಿದರೆ ಹಾಲು ಮತ್ತು ಮೊಟ್ಟೆ, ಹಣ್ಣುಗಳು ಮತ್ತು ತರಕಾರಿಗಳು, ಧಾನ್ಯಗಳು ಮತ್ತು ಸಕ್ಕರೆ, ಮಾಂಸ ಮತ್ತು ಮೀನು. ಸೊ ಮೇಯ್ನಾಗಿ ನೋಡ್ತಾ ಹೋದಾಗ ಸ್ನೇಹಿತರೆ, ಸಕ್ಕರೆ ಅಂತಕ್ಕಂಥದ್ದು ಏನಿದೆಯೋ ಇದನ್ನು ನಾವು ಕಾರ್ಬೋಹೈಡ್ರೇಟ್ಸಲ್ಲಿ ನೋಡ್ತಾ ಹೋಗ್ತೀವಿ. ಕಾರ್ಬೋಹೈಡ್ರೇಟ್ಸ್ ಸೊ ಹೀಗಿರಬೇಕಾದ್ರೆ ನೋಡಿ, ಕಾರ್ಬೋಹೈಡ್ರೇಟ್ಸ್ನ ಮುಖ್ಯ ಮೂಲಗಳು ಸೊ ಮೇಯ್ನಾಗಿ ನೋಡ್ತಾ ಹೋದಾಗ ಧಾನ್ಯಗಳಂತ ತಗೊಳ್ತೀವಿ ಸ್ನೇಹಿತರೆ, ಬಟ್ ಧಾನ್ಯಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಏಕಾದಳ ಧಾನ್ಯಗಳು ಅಥವಾ ಸಿರಲ್ಸ್ ಅಂತ ಏನು ಹೇಳ್ತೀವೋ ಸೊ ಅದನ್ನು ನಾವು ಕಾರ್ಬೋಹೈಡ್ರೇಟ್ಸಲ್ಲಿ ನೋಡ್ತಾ ಹೋಗ್ತೀವಿ. ದ್ವಿದಳ ಧಾನ್ಯಗಳನ್ನು ನಾವು ಪ್ರೋಟೀನ್ಸ್ಗಳಲ್ಲಿ ನೋಡ್ತಾ ಹೋಗ್ತೀವಿ. ನೋಡಿ ಇಲ್ಲಿ ಗೋಧಿ, ಅಕ್ಕಿ, ಸಜ್ಜೆ, ಮೆಕ್ಕೆಜೋಳ, ಸೊ ಇದೆಲ್ಲ ನಾವು ಏಕದಳದಲ್ಲಿ ನೋಡ್ತಾ ಹೋಗ್ತೀವಿ, ಆಯಿತಾ. ಆ್ಯಂಡ್ ನೆಕ್ಸ್ಟ್ ಜೊತೆಗೆ ಪಪ್ಪಾಯ, ಕಬ್ಬು, ಆಲೂಗಡ್ಡೆ, ಗೆಣಸು, ಮಾವು, ಸೊ ತುಂಬ ಒಂದು ಎಲ್ಲ ಕನ್ಫ್ಯೂಷನಲ್ಲಿ ನೋಡ್ತಾ ಹೋದಾಗ ಕೆಲವೊಂದು ಪ್ರಮಾಣದಲ್ಲಿ, ಕಮ್ಮಿ ಪ್ರಮಾಣದಲ್ಲಿ ಕೆಲವೊಂದರಲ್ಲೂ ಸಹ ಇದೆ ಸ್ನೇಹಿತರೆ. ಬಟ್ ಮೇಯ್ನಾಗಿ ನೋಡ್ತಾ ಹೋಗ್ತಿದ್ರೆ ಸಕ್ಕರೆ ಅಂತ ಏನಿದೆಯೋ ಸಕ್ಕರೆ ಡೆಫಿನೆಟಾಗಿ ಅದೊಂದು ಕಾರ್ಬೋಹೈಡ್ರೇಟ್ಸ್ ಆಗಿರುತ್ತೆ. ಬಟ್ ಉಳಿದಂತೆ ನೋಡ್ತಾ ಹೋದಾಗ ಈಗ ಮೀನು, ಮೊಟ್ಟೆ ಕೊಟ್ಟಿದ್ದಾರೆ, ಸೊ ಎಲ್ಲದರಲ್ಲೂ ಇದೆ ಮೀನು, ಮೊಟ್ಟೆ, ಮಾಂಸ, ಹಾಲು, ಆಯಿತಾ. ಬಟ್ ಯಾವುದಲ್ಲಿ ಯಥೇಚ್ಛವಾಗಿದೆ ಅಂತಕ್ಕಂಥದ್ದು ಕೆಲವೊಂದು ಟೈಮಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳಾಗಿರುತ್ತೆ. ಬಟ್ ಇಲ್ಲಿ ಆನ್ಸರ್ ಯಾವ್ದು ನೋಡ್ತಾ ಹೋದಾಗ ಧಾನ್ಯಗಳು ಮತ್ತು ಸಕ್ಕರೆ ಆಗಿರುತ್ತೆ. ನೆಕ್ಸ್ಟ್ ಕೊಬ್ಬುಗಳು ನಮ್ಮ ದೇಹಕ್ಕೆ ಯಾವ ಕಾರ್ಯವನ್ನು ನಿರ್ವಹಿಸುತ್ತದೆ? ತಕ್ಷಣದ ಶಕ್ತಿಯನ್ನು ಒದಗಿಸುತ್ತದೆ, ದೇಹದ ಉಷ್ಣತೆಯನ್ನು ಕಾಪಾಡುತ್ತವೆ ಮತ್ತು ಶಕ್ತಿಯನ್ನು ಸಂಗ್ರಹಿಸುತ್ತವೆ, ದೇಹದ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ, ರೋಗಗಳ ವಿರುದ್ಧ ಹೋರಾಡುತ್ತವೆ. ಕೊಬ್ಬುಗಳು, ಲಿಪಿಡ್ಸ್ ಅಂತ ಏನು ಹೇಳ್ತೀವೋ ಕೊಬ್ಬುಗಳು ಪ್ಲಸ್ ಈ ಒಂದು ಕಾರ್ಬೋಹೈಡ್ರೇಟ್ಸ್ ನಮ್ಮ ಒಂದು ಬಾಡಿಗೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಆಗಿರುತ್ತೆ. ಅದರ ಜೊತೆಗೆ ಕೊಬ್ಬುಗಳು ಅಂತಕ್ಕಂಥ ನಮ್ಮ ದೇಹದ ಉಷ್ಣತೆಯನ್ನು ಕಾಪಾಡ್ತಕ್ಕಂಥ ಇದರ ಮೇನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಆಪ್ಷನ್ ಬಿ, ದೇಹದ ಉಷ್ಣತೆಯನ್ನು ಕಾಪಾಡುತ್ತವೆ ಮತ್ತು ಶಕ್ತಿಯನ್ನು ಸಂಗ್ರಹಿಸುತ್ತವೆ. ಇದು ಲಿಪಿಡ್ನ ಒಂದು ಕೆಲಸ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರೋಟೀನ್ಗಳು ಯಾವುದರಿಂದ ಮಾಡಲ್ಪಟ್ಟಿವೆ ಅಂತ ಕೇಳಿದರೆ ಸಕ್ಕರೆಯ ಅಣುಗಳು, ಕೊಬ್ಬಿನ ಆಮ್ಲಗಳು, ಅಮೈನೋ ಆಮ್ಲಗಳು, ಖನಿಜ ಲವಣಗಳು. ಸಕ್ಕರೆ ಅಣುಗಳು ಅಂತ ಹೇಳಿದಾಗ ಇಲ್ಲಿ ನಾವು ಆಲ್ರೆಡಿ ಹೇಳಿದಾಗ ಕಾರ್ಬೋಹೈಡ್ರೇಟ್ಸ್ ಬಂದು ಸಕ್ಕರೆ ಅಣುಗಳು ಬರುತ್ತೆ ಸ್ನೇಹಿತರೆ. ಕೊಬ್ಬಿನ ಆಮ್ಲ ಅಂತ ಹೇಳಿದ್ರೆ ಕೊಬ್ಬು ಅಥವಾ ಲಿಪಿಡ್ಸ್ಗಳು ನೋಡ್ತಾ ಹೋಗ್ತೀವಿ. ಅಮೈನೋ ಆಮ್ಲಗಳು ಅಂತಕ್ಕಂಥದ್ದು ಇದೆಯೋ ಇದು ಮೇಯ್ನಾಗಿ ನಾವು ಪ್ರೋಟೀನ್ಗಳನ್ನು ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು ಆಗಿರುತ್ತೆ. ತುಂಬ ಸಲ ಎಕ್ಸಾಮಲ್ಲಿ ಈ ಒಂದು ಪ್ರಶ್ನೆ ತುಂಬ ಸಲ ರಿಪೀಟ್ ಆಗಿದೆ ಸ್ನೇಹಿತರೆ. ಎಲ್ಲ ಎಕ್ಸಾಮ್ಸಲ್ಲೂ ಕೇಳ್ತಕ್ಕಂಥ ಒಂದು ಪ್ರಶ್ನೆ ಇದಾಗಿರುತ್ತೆ. ಸೊ ಅದು KEA, KPSC ಆಗಿರ್ಬೋದು ಅಥವಾ ಒಂದು ಟೀಚರ್ಸ್ ಕಾಲ್ ಆಗಿರ್ಬೋದು, ತುಂಬ ಸಲ ರಿಪೀಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಇದಾಗಿರುತ್ತೆ. ಸೊ ಆನ್ಸರು ಆಪ್ಷನ್ ಸಿ, ಅಮೈನೋ ಆಮ್ಲಗಳಿಂದ ಪ್ರೋಟೀನ್ಗಳು ಮಾಡಲ್ಪಟ್ಟಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ವಿಟಮಿನ್ಗಳು ಮತ್ತು ಖನಿಜಗಳು ನಮ್ಮ ದೇಹಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತವೆ? ಹೆಚ್ಚಿನ ಪ್ರಮಾಣದಲ್ಲಿ, ಮಧ್ಯಮ ಪ್ರಮಾಣದಲ್ಲಿ, ಕಡಿಮೆ ಪ್ರಮಾಣದಲ್ಲಿ, ಯಾವುದೇ ಪ್ರಮಾಣದಲ್ಲಿ ಬೇಕಾಗುವುದಿಲ್ಲ. ಸೊ ವಿಟಮಿನ್ಸ್ಗಳು ಮತ್ತು ಖನಿಜಗಳು ಅಂತ ಹೇಳಿದಾಗ ನೋಡಿ ಸ್ನೇಹಿತರೆ, ಈ ಒಂದು ಎಷ್ಟು ಪ್ರಮಾಣದಲ್ಲಿ ಅಂತ ಹೇಳಿದರೆ ಆಪ್ಷನ್ ಸಿ, ಕಡಿಮೆ ಪ್ರಮಾಣ ನೋಡ್ತಾ ಹೋಗ್ತೀವಿ. ಖನಿಜಗಳು ಅಂತ ಹೇಳಿದಾಗ ಅದು ರಂಜಕ ಆಗಿರ್ಬೋದು ಅಥವಾ ಕ್ಯಾಲ್ಶಿಯಂ ಆಗಿರ್ಬೋದು ಅಥವಾ ಕಬ್ಬಿಣಾಂಶ ಅಂತ ಹೇಳ್ತೀವೋ ಸೊ ಅದಾಗಿರ್ಬೋದು, ಫಾಸ್ಫರಸ್ ಆಗಿರ್ಬೋದು. ಸೊ ಇದೆಲ್ಲ ಮನುಷ್ಯನ ಒಂದು ದೇಹಕ್ಕೆ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟ್ ನಾವು ತಿನ್ನುವ ಆಹಾರದಲ್ಲಿ ಪೋಷಕಾಂಶಗಳ ಜೊತೆಗೆ ಏನಿರುತ್ತದೆ?
ಕೇವಲ ರುಚಿ, ಕೇವಲ ಬಣ್ಣ, ನೀರು ಮತ್ತು ನಾರು, ಕೇವಲ ಕ್ಯಾಲೋರಿಗಳು. ಸೊ ನಾನು ಹೇಳಿರುವ ಹಾಗೆ ನಾವು ತಿಂತಕ್ಕಂಥ ಆಹಾರ ಏನಿರುತ್ತೋ ಅದೊಂದು ಡಯಟ್ ಫುಡ್ ಅಥವಾ ನ್ಯೂಟ್ರಿಷನ್ ಫುಡ್ ಸಮತೋಲಿತ ಆಹಾರ ಅಂತ ಹೇಳಬೇಕಂತಂದರೆ ಸೊ ಅಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಏನಿದೆ 5 ರೀತಿಯ ಪೋಷಕಾಂಶಗಳ ಜೊತೆಗೆ ನೀರು ಪ್ಲಸ್ ನಾರಿನ ಅಂಶ ಡೆಫಿನೆಟಾಗಿ ಇದೆ. ಅದನ್ನು ನಾವು ಡಯಟ್ ಫುಡ್ ಅಂತ ಕರಿತಾ ಹೋಗ್ತೀವಿ ಸ್ನೇಹಿತರೆ. ಸೊ ಕೇವಲ ರುಚಿ, ಕೇವಲ ಬಣ್ಣದಿಂದ ನಾವು ಪೋಷಕಾಂಶ ಅಂತ ಅನ್ಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಥವಾ ಒಂದು ಬ್ಯಾಲೆನ್ಸ್ ಡಯಟ್ ಅಂತಲೂ ಸಹ ಅನ್ಸ್ಕೊಳ್ಳೋದಿಲ್ಲ. ಮೇಯ್ನಾಗಿ ಅಲ್ಲಿ ನಾವು ತಿಂತಕ್ಕಂಥ ಪೋಷಕಾಂಶಗಳ ಜೊತೆಗೆ ನೀರು ಡೆಫಿನೆಟಾಗಿ ಇರಲೇಬೇಕು, ಮತ್ತು ನಾರು ಪದಾರ್ಥಗಳು ಸಹ ಕಂಪ್ಲೀಟಾಗಿ ಇರಲೇಬೇಕಾಗುತ್ತೆ. ಸೊ ಅಂಥದ್ದನ್ನ ನಾವು ಈ ಒಂದು ಡಯಟ್ ಫುಡ್ ಅಥವಾ ಸಮತೋಲಿತ ಆಹಾರ ಅಂತ ಕರಿತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್, ಆಹಾರ ಪಿರಮಿಡ್ನ ತಳಭಾಗದಲ್ಲಿ ಯಾವ ಆಹಾರದ ಗುಂಪು ಇರುತ್ತದೆ? ಸೊ ಹಣ್ಣುಗಳು ಮತ್ತು ತರಕಾರಿಗಳು, ಪ್ರೋಟೀನ್ಯುಕ್ತ ಆಹಾರಗಳು, ಕೊಬ್ಬುಗಳು ಮತ್ತು ಎಣ್ಣೆಗಳು, ಧಾನ್ಯಗಳು. ಆಹಾರದ ಪಿರಮಿಡ್. ನೋಡಿ ಸ್ನೇಹಿತರೆ, ಇಲ್ಲ ನೋಡ್ತಾ ಹೋದಾಗ ಮೇಯ್ನಾಗಿ ಬರ್ತಕ್ಕಂಥದ್ದು ಫಸ್ಟ್ಗೆ ಒಂದು ತಳ ಭಾಗದಲ್ಲಿ ಈ ಒಂದು ಆಹಾರದ ಪಿರಮಿಡ್ ಅಂತ ಏನು ಹೇಳ್ತೀವೋ, ಸೊ ಇಲ್ಲಿ ಫಸ್ಟ್ಗೆ ಬರ್ತಕ್ಕಂಥದ್ದು ಹಣ್ಣುಗಳು ಮತ್ತು ತರಕಾರಿಗಳು ಬರುತ್ತೆ. ಯಥೇಚ್ಛವಾಗಿ ತಿಂತಕ್ಕಂಥದ್ದು ಹಣ್ಣುಗಳು ಮತ್ತು ಧಾನ್ಯಗಳಾಗಿರೋದ್ರಿಂದ ಸೊ ಇಲ್ಲಿ ತರಕಾರಿಗಳು ಆಗಿರೋದ್ರಿಂದ ಆಪ್ಷನ್ ಎ ಬರುತ್ತೆ, ಹಣ್ಣುಗಳು ಮತ್ತು ತರಕಾರಿಗಳು ಆಗಿರುತ್ತೆ. ಇನ್ನು ಸಮತೋಲಿತ ಆಹಾರ ಅಂದರೆ ಏನಂತ ಕೇಳಿದರೆ, ಸಮತೋಲಿತ ಆಹಾರ ಅಂತ ಹೇಳಿದರೆ ಕೇವಲ ಒಂದು ರೀತಿಯ ಪೋಷಕಾಂಶವನ್ನು ಹೊಂದಿರತಕ್ಕಂಥ ಆಹಾರ, ಎಲ್ಲ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಹೊಂದಿರುವ ಆಹಾರ, ಹೆಚ್ಚಿನ ಕ್ಯಾಲೋರಿಗಳನ್ನು ಹೊಂದಿರುವ ಆಹಾರ, ಕಡಿಮೆ ಕೊಬ್ಬಿನ ಅಂಶವನ್ನು ಹೊಂದಿರುವ ಆಹಾರ. ಸೊ ಸಮತೋಲಿತ ಆಹಾರ ಅಂತ ಹೇಳಿದಾಗ ಸ್ನೇಹಿತರೆ ಇಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳು ಸರಿಯಾದ ಒಂದು ಪ್ರಮಾಣದಲ್ಲಿ ಇರ್ತಕ್ಕಂಥ ಒಂದು ಆಹಾರವನ್ನು ನಾವು ಸಮತೋಲಿತ ಅಥವಾ ಸಂತುಲಿತ ಅಥವಾ ಬ್ಯಾಲೆನ್ಸ್ ಡಯಟ್ ಫುಡ್ ಅಂತ ಕರಿತಾ ಹೋಗ್ತೀವಿ. ಸೊ ಇಲ್ಲಿ ಎಲ್ಲ ಅಂದರೆ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಲಿಪಿಡ್ಸು, ಖನಿಜಗಳು, ವಿಟಮಿನ್ಸ್ಗಳು, ಸೊ ಇದೆಲ್ಲ ಒಳಗೊಂಡಿರ್ತಕ್ಕಂಥ ಒಂದು ಆಹಾರ ಪದ್ಧತಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ನಮ್ಮ ಆಹಾರದಲ್ಲಿ ಯಾವ ಪೋಷಕಾಂಶದ ಕೊರತೆಯಿಂದಾಗಿ ಗಳಗಂಡ ರೋಗ ಬರುತ್ತದೆ? ಕಬ್ಬಿಣ, ಅಯೋಡಿನ್, ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನಮ್ಮ ಆಹಾರದಲ್ಲಿ ಯಾವ ಪೋಷಕಾಂಶದ ಕೊರತೆಯಿಂದಾಗಿ ಗಳಗಂಡ ರೋಗ ಬರುತ್ತದೆ? ಕಬ್ಬಿಣ, ಕ್ಯಾಲ್ಸಿಯಂ, ವಿಟಮಿನ್ ಡಿ ಇದರೆಲ್ಲ ಬರ್ತಕ್ಕಂಥದ್ದು ಯಾವುದಂತ ನೆಕ್ಸ್ಟ್ ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಬಟ್ ಗಳಗಂಡ ರೋಗ ಬರ್ತಕ್ಕಂಥದ್ದು ಅಯೋಡಿನ್ನ ಒಂದು ಕೊರತೆಯಿಂದ ಬರ್ತಕ್ಕಂಥ ಒಂದು ರೋಗ ಆಗಿರುತ್ತೆ. ಸೊ ಅದು ಕುತ್ತಿಗೆ ಅಂದರೆ ಥೈರಾಯ್ಡ್ ಗ್ರಂಥಿ ಅಂತ ಏನು ಹೇಳ್ತೀವೋ, ಸೊ ಕುತ್ತಿಗೆ ಭಾಗದಲ್ಲಿ ಬರ್ತಕ್ಕಂಥ ಒಂದು ಕಾಯಿಲೆ ಅಥವಾ ಕಾಯಿಲೆ ಆಗಿರುತ್ತೆ. ಹಾಗಾಗಿ ಆನ್ಸರ್ ಆಪ್ಷನ್ ಬಿ, ಅಯೋಡಿನ್ನ ಕೊರತೆಯಿಂದ ಬರ್ತಕ್ಕಂಥ ಒಂದು ರೋಗ ಗಳಗಂಡ ರೋಗ. ನೆಕ್ಸ್ಟ್, ರಕ್ತಹೀನತೆ ಯಾವ ಖನಿಜದ ಕೊರತೆಯಿಂದ ಉಂಟಾಗುತ್ತದೆ? ರಕ್ತಹೀನತೆ ಯಾವ ಖನಿಜದ ಕೊರತೆಯಿಂದ ಉಂಟಾಗುತ್ತದೆ? ಸೊ ರಕ್ತಹೀನತೆ ಅಂತ ಹೇಳಿದಾಗ ಸ್ನೇಹಿತರೆ ಇಲ್ಲಿ ರಕ್ತ, ಹೌದಾ, ಬ್ಲಡ್ ಅಂತ ಹೇಳ್ತೀವಿ. ಸೊ ರಕ್ತದಲ್ಲಿ ಮೇಯ್ನಾಗಿ ಇರ್ತಕ್ಕಂಥದ್ದೇ ಈ ಒಂದು ಕಬ್ಬಿಣಾಂಶ ಆಗಿರುತ್ತೆ. ಸೊ ಕಬ್ಬಿಣಾಂಶ ಆಗಿರೋದ್ರಿಂದ ಕಬ್ಬಿಣಾಂಶದ ಒಂದು ಕೊರತೆಯಿಂದ ಬರ್ತಕ್ಕಂಥದ್ದು ರಕ್ತಹೀನತೆ ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಸಿ, ಕಬ್ಬಿಣಾಂಶದ ಒಂದು ಕೊರತೆ ಆಗಿರುತ್ತೆ. ಸೊ ಇಲ್ಲಿ ಕಬ್ಬಿಣ, ಕ್ಯಾಲ್ಸಿಯಂ, ರಂಜಕ, ಸೋಡಿಯಂ ಇದೆಲ್ಲ ಒಂದು ಖನಿಜಗಳಲ್ಲಿ ಬರ್ತಕ್ಕಂಥ ಒಂದು ವಸ್ತುಗಳಾಗಿರುತ್ತೆ. ನೆಕ್ಸ್ಟ್, ಯಾವ ವಿಟಮಿನ್ ಕೊರತೆಯಿಂದ ರಾತ್ರಿ ಕುರುಡುತನ ಉಂಟಾಗುತ್ತದೆ ಅಂತ ಕೇಳಿದರೆ, ಸೊ ವಿಟಮಿನ್ ಅಂತ ನೋಡ್ತಾ ಹೋದಾಗ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ ಕೊಟ್ಟಿದ್ದಾರೆ. ರಾತ್ರಿ ಕುರುಡುತನ ಬಂದು ವಿಟಮಿನ್ ಎ ಇಂದ ಬರ್ತಕ್ಕಂಥದ್ದು. ಸೊ ವಿಟಮಿನ್ ಬಿ ಬಂದು ಬೆರಿ ಬೆರಿ, ವಿಟಮಿನ್ ಸಿ ಸ್ಕರ್ವಿ, ವಿಟಮಿನ್ ಡಿ ರಿಕೆಟ್ಸ್. ಸ್ಕರ್ವಿ ರೋಗ ಯಾವ ವಿಟಮಿನ್ ಕೊರತೆಯಿಂದ ಬರುತ್ತದೆ? ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ. ಸೊ ಸರಿಯಾದಂಥ ಒಂದು ಉತ್ತರ ಸ್ಕರ್ವಿ ರೋಗ ಬರ್ತಕ್ಕಂಥದ್ದು ವಿಟಮಿನ್ ಸಿ ಇಂದ ಬರ್ತಕ್ಕಂಥದ್ದು, ಅಂದರೆ ವಿಟಮಿನ್ ಸಿಯ ಕೊರತೆಯಿಂದ ಬರ್ತಕ್ಕಂಥ ಒಂದು ರೋಗ ಆಗಿರುತ್ತೆ. ಸೊ ಇದಕ್ಕೆ ಬೇಕಂತ ಅಂದರೆ ನಿಮಗೆ ಚಾರ್ಟ್ ಸಿಗುತ್ತೆ. ನೋಡಿ, ವಿಟಮಿನ್ ಎ ಅಂತ ಹೇಳಿದಾಗ ರಾತ್ರಿ ಕುರುಡು ಅಂತ ಹೇಳ್ತೀವಿ. ಸೊ ದೃಷ್ಟಿ ಕಳೆದುಕೊಳ್ತಕ್ಕಂಥದ್ದು. ವಿಟಮಿನ್ ಬಿ ಬಂದು ಬೆರಿ ಬೆರಿ, ವಿಟಮಿನ್ ಸಿ ಸ್ಕರ್ವಿ, ವಿಟಮಿನ್ ಡಿ ಬಂದು ರಿಕೆಟ್ಸ್ ಆಗಿರುತ್ತೆ. ಕ್ಯಾಲ್ಸಿಯಂ ಕೊರತೆಯಿಂದ ಬರ್ತಕ್ಕಂಥದ್ದು ಮೂಳೆ ಮತ್ತು ಹಲ್ಲುಗಳು ಕ್ಷೀಣಿಸ್ತಕ್ಕಂಥದ್ದು. ಅಯೋಡಿನ್ ಕೊರತೆಯಿಂದ ಗಳಗಂಡ ಅಥವಾ ಗಾಯಿಟ ರೋಗ.
ಕಬ್ಬಿಣದ ಕೊರತೆಯಿಂದ ರಕ್ತಹೀನತೆ. ನೆಕ್ಸ್ಟ್ ರಿಕೆಟ್ಸ್ ಯಾವ ವಿಟಮಿನ್ ಕೊರತೆಯಿಂದ ಉಂಟಾಗುತ್ತೆ ಅಂತ ಕೇಳಿದರೆ ಸೊ ವಿಟಮಿನ್ ಡಿ. ಸೊ ವಿಟಮಿನ್ B1 ಟೈಮಿನಿಂದ ಈ ಒಂದು ಬೆರಿ ಬೆರಿ ರೋಗ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ ನಮ್ಮ ಆಹಾರದಲ್ಲಿ ಕ್ಯಾಲ್ಸಿಯಂ ಕೊರತೆಯಿಂದ ಯಾವ ಸಮಸ್ಯೆ ಉಂಟಾಗಬಹುದು? ಕ್ಯಾಲ್ಸಿಯಂ ಕೊರತೆಯಿಂದ ಬರ್ತಕ್ಕಂಥದ್ದು ಯಾವುದು? ರಕ್ತಹೀನತೆ, ಗಳಗಂಡ, ಮೂಳೆಗಳು ಮತ್ತು ಹಲ್ಲುಗಳ ದೌರ್ಬಲ್ಯ, ರಾತ್ರಿ ಕುರುಡುತನ. ಸೊ ಈಗ ಆಲ್ರೆಡಿ ನೋಡಿದಾಗೆ ರಕ್ತಹೀನತೆ ಬಂದು ಕಬ್ಬಿಣದಿಂದ ಬರ್ತಕ್ಕಂಥದ್ದಾಗಿರುತ್ತೆ. ಗಳಗಂಡ ಬಂದು ಅಯೋಡಿನ್ ಕೊರತೆ, ರಾತ್ರಿ ಕುರುಡುತನ ಬಂದು ವಿಟಮಿನ್ ಎ ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಸಿ, ಮೂಳೆಗಳು ಮತ್ತು ಹಲ್ಲುಗಳ ದೌರ್ಬಲ್ಯ. ವಿಟಮಿನ್ ಡಿ ಕೊರತೆಯಿಂದ ಮಕ್ಕಳಲ್ಲಿ ಉಂಟಾಗುವ ರೋಗ ಯಾವುದು ಅಂತ ಕೇಳಿದರೆ ಸ್ಕ್ಯಾರ್ವಿ, ಬೆರಿಬೆರಿ, ರಿಕೆಟ್ಸ್, ರಾತ್ರಿ ಕುರುಡುತನ. ಎಸ್ ಆನ್ಸರ್ ಆಪ್ಷನ್ ಸಿ, ರಿಕೆಟ್ಸ್. ಸೊ ನೋಡಬಹುದು ಸ್ನೇಹಿತರೆ, ನೀವು ರಿಕೆಟ್ಸ್ ಅಂತಕ್ಕಂಥ ಮೂಳೆಗಳು ಮೃದುವಾಗುವುದು ಮತ್ತು ಬಾಗುವುದು ಇದರ ಒಂದು ಫ್ಯೂಚರ್ ಆಗಿರುತ್ತೆ, ಲಕ್ಷಣಗಳಂತ ಹೇಳಬಹುದಾಗಿರುತ್ತೆ. ನೆಕ್ಸ್ಟ್ ಕೆಳಗಿನಲ್ಲಿ ಯಾವುದು ವಿಟಮಿನ್ ಸಿಯ ಉತ್ತಮ ಮೂಲವಾಗಿದೆ ಅಂತ ಕೇಳಿದರೆ ವಿಟಮಿನ್ ಸಿಯ ಉತ್ತಮ ಮೂಲ. ಸೊ ಸಿ ಅಂತ ಹೇಳಿದಾಗ ಅಲ್ಲಿ ಮೇಯ್ನಾಗಿ ಹುಳಿ ಅಂಶ ನೋಡ್ತಾ ಹೋಗ್ತೀವಿ, ಆಮ್ಲಗಳನ್ನು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಹಾಲು, ಮೊಟ್ಟೆ, ನೆಲ್ಲಿಕಾಯಿ, ಧಾನ್ಯಗಳನ್ನು ಕೊಟ್ಟಿದ್ದಾರೆ. ಸೊ ಆನ್ಸರ್ ಆಪ್ಷನ್ ಸಿ, ನೆಲ್ಲಿಕಾಯಿ ವಿಟಮಿನ್ ಸಿಯನ್ನು ಹೊಂದಿರತಕ್ಕಂಥ ಯಥೇಚ್ಛವಾಗಿ ಹೊಂದಿರತಕ್ಕಂಥ ಒಂದು ಮೂಲ ಆಗಿರುತ್ತೆ. ನೆಕ್ಸ್ಟ್ ಸೂರ್ಯನ ಬೆಳಕು ನಮ್ಮ ದೇಹಕ್ಕೆ ಯಾವ ವಿಟಮಿನನ್ನು ಉತ್ಪಾದಿಸಲು ಸಹಾಯವನ್ನು ಮಾಡುತ್ತದೆ? ಸೂರ್ಯನ ಬೆಳಕು ನಮ್ಮ ದೇಹಕ್ಕೆ ಯಾವ ವಿಟಮಿನನ್ನು ಉತ್ಪಾದಿಸಲು ಸಹಾಯವನ್ನು ಮಾಡುತ್ತದೆ? ಸೂರ್ಯನ ಬೆಳಕು ಅಂತ ಹೇಳಿದಾಗ ನಮಗೆ ಬೇಕಾಗಿರ್ತಕ್ಕಂಥ ವಿಟಮಿನ್ ಡಿ ಏನಿದೆಯೋ ಅದನ್ನು ನಮಗೆ ಬಾಡಿಗೆ ಒದಗಿಸ್ಕೊಡ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ ಯಾವ ಖನಿಜವು ನಮ್ಮ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆಗೆ ಅವಶ್ಯಕವಾಗಿದೆ? ಯಾವ ಖನಿಜವು ನಮ್ಮ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆಗೆ ಅವಶ್ಯಕವಾಗಿದೆ? ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಕಬ್ಬಿಣ. ನೋಡಿ ಸ್ನೇಹಿತರೆ, ರಕ್ತಹೀನತೆಗೆ ಕಾರಣವಾಗಿರ್ತಕ್ಕಂಥದ್ದು ಕಬ್ಬಿಣ ಆಗಿರುತ್ತೆ. ಆದರೆ ರಕ್ತ ಹೆಪ್ಪುಗಟ್ಟುವಿಕೆಗೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಆಪ್ಷನ್ ಸಿ, ಕ್ಯಾಲ್ಸಿಯಂ ಆಗಿರುತ್ತೆ. ಆ್ಯಂಡ್ ಅತಿಯಾದ ಕೊಬ್ಬಿನ ಸೇವನೆಯಿಂದ ಉಂಟಾಗುವ ಆರೋಗ್ಯದ ಸಮಸ್ಯೆ ಯಾವುದು ಅಂತ ಕೊಟ್ಟಿದ್ರೆ ಅತಿಯಾದ ಕೊಬ್ಬಿನ ಸೇವನೆಯಿಂದ ರಕ್ತಹೀನತೆ, ಗಳಗಂಡ, ಬೊಜ್ಜು, ಸ್ಕರ್ವಿ ಅಂತ ಕೊಟ್ಟವ್ರೆ. ಸೊ ಈ ಒಂದು ಸ್ಕರ್ವಿ ಅಂತ ಹೇಳಿದಾಗ ವಿಟಮಿನಿಂದ ಬರ್ತಕ್ಕಂಥದ್ದು, ಗಳಗಂಡ ಬಂದು ಅಯೋಡಿನ್ ಕೊರತೆಯಿಂದ ಬರ್ತಕ್ಕಂಥದ್ದು, ರಕ್ತಹೀನತೆ ಅಂತಕ್ಕಂಥದ್ದು ಈ ಒಂದು ಕಬ್ಬಿಣಾಂಶದ ಕೊರತೆಯಿಂದ ಬರ್ತಕ್ಕಂಥದ್ದಾಗಿರುತ್ತೆ. ಬಟ್ ಬೊಜ್ಜು ಅಂತಕ್ಕಂಥದ್ದು ಅತಿಯಾದ ಕೊಬ್ಬಿನ ಸೇವನೆಯಿಂದ ಬರ್ತಕ್ಕಂಥ ಒಂದು ಸಮಸ್ಯೆ. ಸಮತೋಲಿತ ಆಹಾರದಲ್ಲಿ ಏನಿರಬೇಕು ಅಂತ ಕೇಳಿದರೆ ಕೇವಲ ಕಾರ್ಬೋಹೈಡ್ರೇಟ್ಸಾ? ನೋ. ಯಾಕಂದರೆ ಸಮತೋಲಿತ ಅಂತ ಹೇಳಿದಾಗ ಕೇವಲ ಕೊಬ್ಬು ಬರಲ್ಲ, ಕೇವಲ ಪ್ರೋಟೀನ್ಗಳು ಬರಲ್ಲ, ಕೇವಲ ಕಾರ್ಬೋಹೈಡ್ರೇಟ್ಸ್ ಬರಲ್ಲ. ಸೊ ಟೋಟಲಾಗಿ ನೋಡ್ತಾ ಹೋದಾಗ ವಿವಿಧ ಆಹಾರ ಪದಾರ್ಥಗಳನ್ನಕ್ಕಿಂತ ಹೆಚ್ಚಾಗಿ ನ್ಯೂಟ್ರಿಯೆಂಟ್ಸ್ ಅಥವಾ ಪೋಷಕಾಂಶಗಳು ಅಂತ ಏನು ಹೇಳ್ತೀವೋ ಸೊ ಅದು ಕಂಪ್ಲೀಟಾಗಿ ನೋಡ್ತಾ ಹೋದಾಗ ಅದು ವಿವಿಧ ಆಹಾರ ಪದಾರ್ಥಗಳು ಅಥವಾ ಸಮತೋಲಿತ ಆಹಾರ ಅಂತ ಕರಿತಾ ಹೋಗ್ತೀವಿ. ಸೊ ಆ ಒಂದು ನ್ಯೂಟ್ರಿಯೆಂಟ್ಸಲ್ಲಿ ಕಾರ್ಬೋಹೈಡ್ರೇಟ್ಸ್ ಬರುತ್ತೆ, ಪ್ರೋಟೀನ್ಸ್, ಲಿಪಿಡ್ಸ್, ಖನಿಜಗಳಾಗಿರ್ಬೋದು, ಕೊಬ್ಬುಗಳಾಗಿರ್ಬೋದು, ನೀರು ಪ್ಲಸ್ ನಾರು ಪದಾರ್ಥಗಳು ಸಹ ಆಗಿರುತ್ತೆ. ದೇಹಕ್ಕೆ ಎಲ್ಲ ಪೋಷಕಾಂಶಗಳನ್ನು ಒದಗಿಸಲು ಏನು ಮಾತ್ರ ಸಾಕಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಪೋಷಕಾಂಶವನ್ನು ಒದಗಿಸಬೇಕಂದ್ರೆ ಒಂದು ತರಕಾರಿಗಳು ಮಾತ್ರ ಸಾಲಲ್ಲ, ಹಣ್ಣುಗಳು ಮಾತ್ರ ಸಾಲಲ್ಲ, ಮಾಂಸ ಮಾತ್ರ, ಧಾನ್ಯಗಳು ಮಾತ್ರ ಸಾಲೋದಿಲ್ಲ. ಸೊ ನೋಡಿ, ದೇಹಕ್ಕೆ ಎಲ್ಲ ಪೋಷಕಾಂಶಗಳನ್ನು ಒದಗಿಸಲು ಏನು ಮಾತ್ರ ಸಾಕಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮಾಂಸ ಮಾತ್ರ ಸಾಕಾಗೋದಿಲ್ಲ ಅಂತ ತೊಗೊಳ್ತೀವಿ, ಯಾಕಂತಂದರೆ ಸ್ನೇಹಿತರೆ, ಬಟ್ ಇಲ್ಲಿ ಯಾವುದೂ ಸಹ ಸಾಕಾಗೋದಿಲ್ಲ. ತರಕಾರಿ ತೊಗೊಂಡ್ರೆ ಅದೆಲ್ಲನೂ ಸಿಗ್ತಕ್ಕಂಥದ್ದಲ್ಲ, ಹಣ್ಣುಗಳು ತೊಗೊಂಡು ಸಹ ಎಲ್ಲ ಸಿಗ್ತಕ್ಕಂಥದ್ದಲ್ಲ, ಧಾನ್ಯಗಳು ತೊಗೊಂಡು ಸಹ ಸಿಗ್ತಕ್ಕಂಥಲ್ಲ. ಬಟ್ ಮಾಂಸ ಅಂತ ಹೇಳಿದಾಗ ಸ್ನೇಹಿತರೆ ನೋಡಿ, ಇಲ್ಲಿ ಮಾಂಸನ ಯಾಕೆ ತೊಗೊಳ್ತೀವಿ ಅಂತ ಹೇಳಿದರೆ
ನೋಡಿ ಮಾಂಸ ಅಂತಕ್ಕಂಥದ್ದು ನೋಡಿ ಮೀನು ಅಂತಕ್ಕಂಥದ್ದು ಏನಿದೆಯೋ ಇಲ್ಲೂ ಸಹ ಕಂಡು ಬರುತ್ತೆ, ಎಲ್ಲಿ ಕಾರ್ಬೋಹೈಡ್ರೇಟ್ಸಲ್ಲಿ, ಆಯಿತಾ. ಅದಾದ ನಂತರ ಪ್ರೋಟೀನಲ್ಲೂ ಸಹ ಕಂಡು ಬರುತ್ತೆ. ಆ್ಯಂಡ್ ನೆಕ್ಸ್ಟು ವಿಟಮಿನ್ನಲ್ಲೂ ಸಹ ಈ ಒಂದು ಪಿತ್ತಜನಕಾಂಗ ಅಥವಾ ಮಾಂಸ ಮೀನು ಅಂತಕ್ಕಂಥದ್ದು ಏನಿದೆ ಸೊ ನೋಡ್ತಾ ಹೋಗ್ತೀವಿ. ಸೊ ಹೀಗಿರಬೇಕಾದ್ರೆ ಎಲ್ಲದರಲ್ಲೂ ಸಹ ಈ ಒಂದು ಪೋಷಕಾಂಶಗಳಲ್ಲಿ ಮಾಂಸ ಇದೆ ಅಂದ ಮಾತ್ರಕ್ಕೆ ಮಾಂಸ ಒಂದೇ ನಮಗೆ ಎಲ್ಲ ಪೋಷಕಾಂಶಗಳನ್ನು ಕೊಡೋದಿಲ್ಲ. ಸೊ ಈಗ ಮಾಂಸ ಅಂತಕ್ಕಂಥ ಕಾರ್ಬೋಹೈಡ್ರೇಟ್ಸಲ್ಲಿ ಇದೆ, ಕಾರ್ಬೋಹೈಡ್ರೇಟ್ಸ್ ಮಾಂಸದಲ್ಲಿ ಇದೆ ಅಂದ ತಕ್ಷಣ ಸೊ ಕಾರ್ಬೋಹೈಡ್ರೇಟ್ಸ್ ಬೇಕಾದಂಥ ಎಲ್ಲ ಮಾಂಸ ನಮಗೆ ಕೊಡ್ತಕ್ಕಂಥದ್ದು ಆಗಿರೋದಿಲ್ಲ ಸ್ನೇಹಿತರೆ. ಅದೇ ರೀತಿ ಪ್ರೋಟೀನಲ್ಲೂ ಸಹ ಮಾಂಸ ಇದೆ ಅಂತ ಹೇಳಿದ ತಕ್ಷಣ ಮಾಂಸವನ್ನು ಸೇವನೆ ಮಾಡೋದ್ರಿಂದ ಪ್ರೋಟೀನ್ ಅಂಶ ಎಲ್ಲನೂ ಸಹ ನಮಗೆ ಸಿಗ್ತಕ್ಕಂಥದ್ದು ಅಲ್ಲ, ಆಯಿತಾ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಆ ಮಾಂಸದ ಜೊತೆಗೆ ಈ ಥರ ಎಲ್ಲ ರೀತಿಯ ಒಂದು ತರಕಾರಿಗಳಾಗಿರ್ಬೋದು, ಧಾನ್ಯಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಹಾಲಾಗಿರ್ಬೋದು, ಮೊಟ್ಟೆ ಆಗಿರ್ಬೋದು ನಾವು ತೊಗೊಳ್ತಾ ಹೋಗ್ತೀವಿ. ಅರ್ಥ ಆಯ್ತಾ. ಆ್ಯಂಡ್ ನೆಕ್ಸ್ಟು ವಿಟಮಿನ್ ಡಿ ಕೊರತೆಯಿಂದ ವಯಸ್ಕರಲ್ಲಿ ಉಂಟಾಗುವ ಮೂಳೆ ಸಂಬಂಧಿತ ಕಾಯಿಲೆ ಯಾವುದು ಅಂತ ಕೇಳಿದರೆ ಆಸ್ಟಿಯೋಫೋರೋಸಿಸ್, ಸಂಧಿವಾತ, ಗೌಟ್, ಸ್ಕರ್ವಿ ಕೊಟ್ಟಿದ್ದಾರೆ. ವಿಟಮಿನ್ ಡಿ ಕೊರತೆಯಿಂದ ಉಂಟಾಗ್ತಕ್ಕಂಥ ಒಂದು ಕಾಯಿಲೆ ಅಂತ ಹೇಳಿದಾಗ ನಾವು ರಿಕೆಟ್ಸ್ ಅಂತ ನೋಡಿದ್ವಿ ಸ್ನೇಹಿತರೆ. ಸೊ ಅದರ ಜೊತೆಗೆ ಮೂಳೆ ಸಂಬಂಧಿತ ಕಾಯಿಲೆ ಯಾವುದು ಅಂತ ಹೇಳಿದ್ರೆ ಆಸ್ಟಿಯೋಫೋರೋಸಿಸ್ ಅಂತಕ್ಕಂಥ ಒಂದು ಕಾಯಿಲೆ ವಿಟಮಿನ್ ಡಿ ಇಂದ ಬರ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಕೆಳಗಿನಲ್ಲಿ ಯಾವುದು ಶಕ್ತಿಯನ್ನು ನೀಡುವ ಆಹಾರ ಪದಾರ್ಥವಲ್ಲ ಅಂತ ಕೊಟ್ಟಿದ್ದಾರೆ. ಶಕ್ತಿ ಅಂತ ಹೇಳಿದಾಗ ಸ್ನೇಹಿತರೆ ಈ ಒಂದು ಎನರ್ಜಿ ಗಿವಿಂಗ್ ಫುಡ್ ಅಂತ ಹೇಳಿದ್ರೆ ಅದು ಕಾರ್ಬೋಹೈಡ್ರೇಟ್ಸ್ ಮತ್ತು ಲಿಪಿಡ್ಸ್ ಆಗಿರುತ್ತೆ. ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಲಿಪಿಡ್ಸ್, ಹೌದಾ. ಸೊ ಹೀಗಿರಬೇಕಾದ್ರೆ ಕಾರ್ಬೋಹೈಡ್ರೇಟ್ಸಲ್ಲಿ ಮೇಯ್ನಾಗಿ ನೋಡ್ತಾ ಹೋದಾಗೆ ಸಕ್ಕರೆ ಬರುತ್ತೆ, ಸಕ್ಕರೆ ನಾವು ಕಾರ್ಬೋಹೈಡ್ರೇಟ್ಸಲ್ಲಿ ನೋಡ್ತಾ ಹೋಗ್ತೀವಿ. ಆ್ಯಂಡ್ ಎಣ್ಣೆನೂ ಸಹ ಈ ಒಂದು ಲಿಪಿಡ್ಸಲ್ಲಿ ನೋಡ್ತಾ ಹೋಗ್ತೀವಿ. ಧಾನ್ಯಗಳು ಸಹ ಕಾರ್ಬೋಹೈಡ್ರೇಟ್ಸಲ್ಲಿ ಬರುತ್ತೆ. ಬಟ್ ತರಕಾರಿಗಳಂತ ಏನು ಹೇಳ್ತೀವೋ ಸೊ ಇದು ನಾವು ಪ್ರೋಟೀನಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಪ್ರೋಟೀನ್ಗಳಲ್ಲಿ ಬರುತ್ತೆ ಮತ್ತು ಈ ಒಂದು ವಿಟಮಿನ್ಸಲ್ಲೂ ಸಹ ಬರ್ತಾ ಹೋಗುತ್ತೆ ತರಕಾರಿಗಳು. ಸೊ ಹಾಗಾಗಿ ಈ ಒಂದು ತರಕಾರಿಗಳನ್ನು ನಾವು ಶಕ್ತಿ ನೀಡುವ ಆಹಾರ ಪದಾರ್ಥ ಅಥವಾ ಪ್ರೋಟೀನಲ್ಲಿ ಈ ಒಂದು ಕಾರ್ಬೋಹೈಡ್ರೇಟ್ಸ್ನಲ್ಲಿ ಸೇರಿಸ್ಕೊಳ್ಳೋದಿಲ್ಲ. ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ಸಕ್ಕರೆ ಮೇಯ್ನಾಗಿ ಕಾರ್ಬೋಹೈಡ್ರೇಟ್ಸು, ಎಣ್ಣೆ ಮೇಯ್ನಾಗಿ ಲಿಪಿಡ್ಸು, ಧಾನ್ಯಗಳು ಸಹ ಈ ಒಂದು ಕಾರ್ಬೋಹೈಡ್ರೇಟ್ಸಲ್ಲಿ ಬರ್ತಕ್ಕಂಥ ಧಾನ್ಯಗಳು ಪ್ರೋಟೀನ್ಸ್ ಪ್ಲಸ್ ಕಾರ್ಬೋಹೈಡ್ರೇಟ್ಸ್ ಎರಡರಲ್ಲೂ ಬರುತ್ತೆ. ಬಟ್ ಡೆಫಿನೆಟಾಗಿ ಧಾನ್ಯ ಅಂತಕ್ಕಂಥದ್ದು ಈ ಒಂದು ಕಾರ್ಬೋಹೈಡ್ರೇಟ್ಸಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ತರಕಾರಿಗಳನ್ನ ನಾವು ಎಲಿಮಿನೇಟ್ ಮಾಡ್ತಕ್ಕಂಥದ್ದಾಗಿದೆ. ಆ್ಯಂಡ್ ನೆಕ್ಸ್ಟ್ ಕೆಳಗಿನಲ್ಲಿ ಯಾವುದು ವಿಟಮಿನ್ ಡಿಯ ನೈಸರ್ಗಿಕ ಮೂಲವಲ್ಲ ಅಂತ ಕೇಳಿದರೆ ಸೂರ್ಯನ ಬೆಳಕು, ಮೀನಿನ ಎಣ್ಣೆ, ಹಾಲು, ಸಂಸ್ಕರಿಸಿದ ಆಹಾರ. ಸೊ ವಿಟಮಿನ್ ಡಿ ಅಂತ ಹೇಳಿದಾಗ ಸ್ನೇಹಿತರೆ ನೋಡಿ ಇಲ್ಲಿ ನಿಮ್ಗೆ ತೋರಿಸಿದೆ ಅಲ್ವಾ, ವಿಟಮಿನ್ ಡಿ ಎಸ್ ಹಾಲು ಬರುತ್ತೆ, ಎಕ್ರದ್ದು ಬರುತ್ತೆ, ಬೆಣ್ಣೆ, ಮೊಟ್ಟೆ, ಮೀನು ಬರುತ್ತೆ. ಸೊ ಹೀಗಿರಬೇಕಾದ್ರೆ ಮೀನಿನ ಎಣ್ಣೆ ಬರುತ್ತೆ, ಹಾಲು ಬರುತ್ತೆ, ಸೂರ್ಯನ ಬೆಳಕು ಬರುತ್ತೆ, ಸಂಸ್ಕರಿಸಿದ ಆಹಾರ ಏನಿದೆಯೋ ಸೊ ಇದನ್ನು ನಾವು ವಿಟಮಿನ್ ಡಿನಲ್ಲಿ ತಗೊಳ್ಳೋದಿಲ್ಲ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ. ನೆಕ್ಸ್ಟು ಮ್ಯಾಚ್ ದ ಫಾಲೋಯಿಂಗ್ ಇದೆ ಸ್ನೇಹಿತರೆ. ಪಟ್ಟಿ ಆ ಪಟ್ಟಿ ಬಾಗೆ ಮ್ಯಾಚ್ನ ಮಾಡ್ತಕ್ಕಂಥದ್ದು ಪೋಷಕಾಂಶದ ಪರೀಕ್ಷೆ ಮತ್ತು ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಪಿಷ್ಟದ ಪರೀಕ್ಷೆ, ಪ್ರೋಟೀನ್ ಪರೀಕ್ಷೆ, ಕಬ್ಬಿಣಾಂಶದ ಪರೀಕ್ಷೆ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಪಿಷ್ಟ, ಪ್ರೋಟೀನ್ ಸೊ ಸಂಬಂಧಪಟ್ಟಂತೆ ನಿಮಗೆ ಬೇಕಂತ ಅಂದರೆ ನೋಡಿ ನೋಡ್ತಾ ಹೋದಾಗ ಸ್ನೇಹಿತರೆ ಕಾರ್ಬೋಹೈಡ್ರೇಟ್ಸ್ ಯಾವುದನ್ನು ಹೊಂದಿದೆ ಅಂತಕ್ಕಂಥದ್ದು. ಆ್ಯಂಡ್ ಪಿಷ್ಟದ ಪರೀಕ್ಷೆನೇ ಕೊಟ್ಟಿದ್ದಾರೆ ನೋಡಿ. ಸ್ವಲ್ಪ ಪ್ರಮಾಣ ಬೇಯಿಸಿದ ಘಟಕಾಂಶ ಅಥವಾ ಆಹಾರ ಪದಾರ್ಥ ಅಂತ ತೆಗೆದುಕೊಂಡಾಗ ಸೊ ಅದಕ್ಕೆ 2 ಅಥವಾ 3 ಹನಿ ದುರ್ಬಲ ಅಯೋಡಿನ್ ದ್ರಾವಣವನ್ನು ಹಾಕಿದಾಗ ಆಹಾರದ ಬಣ್ಣದಲ್ಲಿ ಏನಾದರೂ ಬದಲಾವಣೆ ಆಗಿದೆ ಅಂತ ನೋಡ್ತಾ ಹೋದಾಗ ಕಪ್ಪು ಮಿಶ್ರಿತ ನೀಲಿ ಪಿಷ್ಟವು ಇರುವಿಕೆಯನ್ನು ಸೂಚಿಸುತ್ತದೆ. ಕಪ್ಪು ಮಿಶ್ರಿತ ನೀಲಿ ಬಣ್ಣವು ಪಿಷ್ಟದ ಇರುವಿಕೆಯನ್ನು ಸೂಚಿಸುತ್ತದೆ. ಸೊ ಹೀಗಿರಬೇಕಾದ್ರೆ ಕಪ್ಪು ಮಿಶ್ರಿತ ನೀಲಿ ಅಂತಕ್ಕಂಥದ್ದು ಏನಾಗುತ್ತೆ ಪಿಷ್ಟಕ್ಕೆ ಬರ್ತಕ್ಕಂಥದ್ದು ಆಗಿದೆ, ಹೌದಾ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಎ, ಆಪ್ಷನ್ ಸಿ ತಪ್ಪಾಗುತ್ತೆ ಸ್ನೇಹಿತರೆ. ಸೊ ನಾನು ಡೈರೆಕ್ಟಾಗಿ ಆನ್ಸರ್ನೇ ಕೊಡ್ಬೋದಿತ್ತು, ಬಟ್ ನಿಮ್ಮ ಒಂದು ಇದಿರಲಿಂದ ನಾನು ಕೊಡ್ತಾ ಇದ್ದೀನಿ ಅಷ್ಟೇ. ಇನ್ನು ನೆಕ್ಸ್ಟು ಪ್ರೋಟೀನ್ ಪರೀಕ್ಷೆ ಅಂತ ನೋಡ್ತಾ ಹೋದಾಗ ನೋಡಿ ಇಲ್ಲಿ ಸೊ ಪ್ರೋಟೀನ್ ಪರೀಕ್ಷೆ ಸಹ ತಗೊಳ್ತಾ ಹೋದಾಗ ನೋಡಿ ಇಲ್ಲಿ
ಸ್ವಲ್ಪ ಪ್ರಮಾಣದ ಆಹಾರ ಪದಾರ್ಥವನ್ನು ತೊಗೊಳ್ಬೇಕು, ಯಾವುದು ಪ್ರೋಟೀನ್ ಇರ್ತಕ್ಕಂಥದ್ದನ್ನ. ಆ್ಯಂಡ್ ನೆಕ್ಸ್ಟು ಈ ಒಂದು ಆಹಾರ ಗಟ್ಟಿಯಾಗಿದ್ದರೆ ಪುಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಓಕೆ. ಸ್ವಲ್ಪ ಪ್ರಮಾಣದ ಆಹಾರವು ಪದಾರ್ಥವನ್ನು ಅರೆಯಿರಿ ಅಥವಾ ಜಜ್ಜಿ ಅದರ ಸ್ವಲ್ಪ ಭಾಗವನ್ನು ಒಂದು ಸ್ವಚ್ಛವಾದ ಪ್ರಣಾಳದಲ್ಲಿ ಹಾಕಿ ಅದಕ್ಕೆ 10 ಹನಿ ನೀರನ್ನು ಹಾಕಿ ಪ್ರಣಾಳವನ್ನು ಕುಲುಕಿ. ಇಲ್ಲೇನಾಗುತ್ತೆ ಸ್ನೇಹಿತರೆ, ಫೈನಲ್ ಆಗಿ 2 ಹನಿ ತಾಮ್ರದ ಸಲ್ಫೇಟ್ ದ್ರಾವಣ ಮತ್ತು 10 ಹನಿ ಕಾಸ್ಟಿಕ್ ಸೋಡಾ ದ್ರಾವಣವನ್ನು ಪ್ರಣಾಳಕ್ಕೆ ಹಾಕಿದ ನಂತರ ಚೆನ್ನಾಗಿ ಕುಲುಕಬೇಕಾಗುತ್ತೆ. ಸೊ ಕೆಲವು ನಿಮಿಷಗಳವರೆಗೆ ಹಾಗೆ ಬಿಡಬೇಕಾಗುತ್ತೆ. ಸೊ ಅದಾದ ನಂತರ ಪ್ರಣಾಳದಲ್ಲಿರುವ ವಸ್ತುಗಳು ನೇರಳೆ ಬಣ್ಣಕ್ಕೆ ಬದಲಾಗುತ್ತವೆ. ಸೊ ಹಾಗಾಗಿ ಆಹಾರ ಪದಾರ್ಥದಲ್ಲಿ ಪ್ರೋಟೀನ್ ಇರುವಿಕೆಯನ್ನು ನೇರಳೆ ಬಣ್ಣವು ಸೂಚಿಸುತ್ತದೆ. ಆಯಿತಾ? ಸೊ ಈಗ ಅರ್ಥ ಆಯ್ತಲ್ವ, ಪ್ರೋಟೀನ್ ಅಂತಕ್ಕಂಥದ್ದು ನೇರಳೆ ಬಣ್ಣವನ್ನು ಸೂಚಿಸ್ತಕ್ಕಂಥದ್ದು. ಆಯಿತಾ? ಆ್ಯಂಡ್ ಮೇಯ್ನಾಗಿ ನೀವು ನೋಡ್ತಾ ಹೋದಾಗ ಇಲ್ಲಿ ಏನು ಬೇಕು ನಿಮಗೆ, ತಾಮ್ರದ ಸಲ್ಫೇಟ್ ಮತ್ತು ಕಾಸ್ಟಿಕ್ ಸೋಡಾ ದ್ರಾವಣವನ್ನು ಹಾಕಬೇಕಾಗುತ್ತೆ ಪ್ರೋಟೀನ್ನ ಒಂದು ಪರೀಕ್ಷೆಗೆ. ಸೊ ಅದು ಸಹ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಓಕೆ. ಸೊ ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದಾಗೆ ಫೈನಲ್ ಆಗಿ ಕೊಬ್ಬಿನಾಂಶದ ಪರೀಕ್ಷೆ ಬಂದು ಎಣ್ಣೆಯ ಕಲೆ. ಒಂದು ಪೇಪರ್ಗೆ ನೀವು ಹಾಕ್ಬಿಟ್ಟು ಏನೋ ಪೇಪರ್ ತೊಗೊಳ್ತೀರಾ, ಸೊ ಅದ್ರ ಮೇಲೆ ಹಾಕೋದು ನಿಮಗೆ ಆ ಒಂದು ಎಣ್ಣೆ ಅಂತಕ್ಕಂಥ ಪೇಪರ್ನ ಹಿಡಿತಕ್ಕಂಥದ್ದು ನಮಗೆ ಆ ಕಡೆ ಏನು ಟ್ರಾನ್ಸ್ಪರೆಂಟ್ನ ಅಂತ ಹೇಳ್ತೀವೋ ಸೊ ಆ ಕಡೆ ಕಾಣಿಸ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಪೋಷಕಾಂಶಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ರಿಕೆಟ್ಸ್ ಕೊಟ್ಟವರೆ, ಗಳಗಂಡ ಗಾಯಿಟರನ್ನು ಕೊಟ್ಟಿದ್ದಾರೆ, ರಕ್ತಹೀನತೆ ಕೊಟ್ಟಿದ್ದಾರೆ, ಸ್ಕರ್ವಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ತಾ ಹೋದಾಗ ಸ್ನೇಹಿತರೆ, ರಿಕೆಟ್ಸ್ ಅಂತಕ್ಕಂಥದ್ದು ವಿಟಮಿನ್ ಡಿ ಯ ಒಂದು ಕೊರತೆಯಿಂದ ಬರ್ತಕ್ಕಂಥದ್ದಾಗಿರುತ್ತೆ. ಸ್ಕರ್ವಿ ಬಂದು ವಿಟಮಿನ್ ಸಿ ಇಂದ ಬರ್ತಕ್ಕಂಥದ್ದು. ಸೊ ಆಪ್ಷನ್ 1ಕ್ಕೆ ನಮಗೆ 3 ಕೊಟ್ಟಿದ್ದಾರಲ್ವಾ, ಸೊ 3 ನೋಡ್ತಾ ಹೋದಾಗ ಇದು ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಗಳಗಂಡ ಗಾಯಿಟರ್ ಅಂತಕ್ಕಂಥದ್ದು ಅಯೋಡಿನ್ ಕೊರತೆಯಿಂದ ಬರ್ತಕ್ಕಂಥದ್ದು ಆಗಿದೆ. ಓಕೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಎಸ್ ಆನ್ಸರ್ ಆಪ್ಷನ್ 1 ಆಗಿರುತ್ತೆ. ಸೊ ಇದು ತಪ್ಪಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ರಕ್ತಹೀನತೆ ಬಂದು ಈ ಒಂದು ಕಬ್ಬಿಣದ ಕೊರತೆಯಿಂದ ಬರ್ತಕ್ಕಂಥದ್ದು. ವಿಟಮಿನ್ಗಳು ಮತ್ತು ಅವುಗಳ ಮುಖ್ಯ ಕಾರ್ಯಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ. ಎಸ್. ಸೊ ಆಪ್ಷನ್ಗಳು ನೋಡ್ತಾ ಹೋಗೋಣ. ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಡಿ 3 ಕೊಟ್ಟಿದ್ದಾರೆ. ಸೊ ಇಲ್ಲಿ ವಿಟಮಿನ್ ಎ ಅಂತ ಹೇಳಿದಾಗ ಸ್ನೇಹಿತರೆ, ಸೊ ಮೇನಾಗಿ ಕಣ್ಣುಗಳು ನೋಡ್ತಾ ಹೋಗ್ತೀವಿ. ವಿಟಮಿನ್ ಸಿ ಅಂತ ಹೇಳಿದಾಗ ಅನೇಕ ರೋಗಗಳ ವಿರುದ್ಧ ಹೋರಾಡ್ತಕ್ಕಂಥ ವಿಟಮಿನ್ ಡಿ ಹಲ್ಲುಗಳು ಮತ್ತು ಮೂಳೆಗಳಿಗೆ ಬೇಕಾದಂಥ ಕ್ಯಾಲ್ಸಿಯಮನ್ನು ಬಳಸ್ತಕ್ಕಂಥದ್ದು ಆಗಿರುತ್ತೆ. ನೋಡಿ, ನಿಮಗೆ ಇದು ಬೇಕಂತಂದರೆ ಎಕ್ಸ್ಟ್ರಾ ನಿಮಗೆ ಇನ್ಫಾರ್ಮೇಷನು. ಎಸ್. ವಿಟಮಿನ್ ಎ ಅಂತ ತಗೊಂಡಾಗ ಸ್ನೇಹಿತರೆ ನೋಡಿ, ವಿಟಮಿನ್ ಎ ದೃಷ್ಟಿಯ ಕೊರತೆ, ರಾತ್ರಿ ಸಮಯದ ದೃಷ್ಟಿಯಲ್ಲಿರ್ತಕ್ಕಂಥ ಕೆಲವು ವೇಳೆ ಪೂರ್ಣವಾಗಿ ದೃಷ್ಟಿನ ಕಳ್ಕೊಳ್ತಕ್ಕಂಥದ್ದಾಗಿರುತ್ತೆ. ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನೇನು ಕೊಟ್ಟಿದ್ದಾರೆ, ವಿಟಮಿನ್ ಡಿ ಅನ್ನು ಕೊಟ್ಟಿದ್ದಾರೆ ಆ್ಯಂಡ್ ವಿಟಮಿನ್ ಎಸ್. ಸೊ ಇಲ್ಲಿ ಅಷ್ಟಕ್ಕೆ ಆನ್ಸರ್ ಇಲ್ಲ ಸ್ನೇಹಿತರೆ. ಓಕೆ, ಇಲ್ಲೇ ನೋಡ್ಬಿಡೋಣ. ವಿಟಮಿನ್ ಡಿ ಬಂದು ಹಲ್ಲುಗಳು ಮತ್ತು ಮೂಳೆಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಕ್ಯಾಲ್ಸಿಯಮನ್ನು ಬಳಸಲು ದೇಹಕ್ಕೆ ಸಹಾಯಕ ಆಗುತ್ತೆ. ಸೊ ಹೀಗಿರಬೇಕಾದ್ರೆ ಆಪ್ಷನ್ ಡಿ ಮತ್ತು ಆಪ್ಷನ್ ಸಿ ತಪ್ಪಾಗುತ್ತೆ. ಇನ್ನು ಉಳಿದಂತೆ ನೋಡ್ತಾ ಹೋದಾಗ ವಿಟಮಿನ್ ಸಿ ಅನ್ನು ಕೊಟ್ಟಿದ್ದಾರೆ. ವಿಟಮಿನ್ ಎ ಅನೇಕ ರೋಗಗಳ ವಿರುದ್ಧ ಹೋರಾಡಲು ಸಹಾಯವನ್ನು ಮಾಡ್ತಕ್ಕಂಥದ್ದು, ಕಣ್ಣುಗಳು ಮತ್ತು ಚರ್ಮವನ್ನು ಆರೋಗ್ಯವಾಗಿ ಇಡ್ತಕ್ಕಂಥದ್ದು ಯಾವುದ್ಯಾವುದು. ಸೊ ನೋಡಿ ಸ್ನೇಹಿತರೆ, ಕಣ್ಣುಗಳು ಮತ್ತು ಚರ್ಮವನ್ನು ಆರೋಗ್ಯವಾಗಿ ಇಡ್ತಕ್ಕಂಥದ್ದು ವಿಟಮಿನ್ ಎ ಬರುತ್ತೆ. ವಿಟಮಿನ್ ಸಿ ಬಂದು ಅನೇಕ ರೋಗಗಳ ವಿರುದ್ಧ ಹೋರಾಡ್ತಕ್ಕಂಥದ್ದು ಸಹಾಯ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟು ಪೋಷಕಾಂಶಗಳನ್ನು ಹೊಂದಿಸಿಕೊಟ್ಟಿದ್ದಾರೆ. ಪಪ್ಪಾಯ, ಕ್ಯಾರೆಟ್, ಮಾವು, ಗೋಧಿ, ಅಕ್ಕಿ, ಪಿತ್ತಜನಕಾಂಗ, ಟೊಮ್ಯಾಟೊ, ನೆಲ್ಲಿಕಾಯಿ, ನಿಂಬೆ. ಸೊ ನಿಮ್ಗೆ ಗೊತ್ತಿರುವ ಹಾಗೆ ಇಲ್ಲಿ ಟೊಮ್ಯಾಟೊ, ನಿಂಬೆಕಾಯಿ, ನೆಲ್ಲಿಕಾಯಿ, ನಿಂಬೆ ಬಂದು ನಿಮಗೆ ವಿಟಮಿನ್ ಸಿ ಸಿಗುತ್ತೆ, ಹೌದಾ? ಸೊ ಈಗಿರ್ಬೇಕಾದ್ರೆ ಲಾಸ್ಟು ಎಸ್ ಇವೆರಡು ಬರೋದಿಲ್ಲ. ಎಸ್. ಉಳಿದಂತೆ ಪಪ್ಪಾಯ, ಕ್ಯಾರೆಟ್, ಮಾವು ಯಾವುದು ಬರುತ್ತೆ? ವಿಟಮಿನ್ ಎಗೆ ಬರುತ್ತೆ. ಗೋಧಿ, ಅಕ್ಕಿ ಮತ್ತು ಪಿತ್ತಜನಕಾಂಗ ವಿಟಮಿನ್ ಎ, ಗೋಧಿ, ಅಕ್ಕಿ, ಪಿತ್ತಜನಕಾಂಗ ವಿಟಮಿನ್ ಬಿಗೆ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಹೋದಾಗ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ.
ಆಹಾರ ಪದಾರ್ಥಗಳು ಮತ್ತು ಅವುಗಳ ಪ್ರಧಾನ ಪೋಷಕಾಂಶದ ವರ್ಗದೊಂದಿಗೆ ಹೊಂದಿಸಿ ಬರೆಯಿರಿ. ಪಟ್ಟಿ ಆ, ಪಟ್ಟಿ ಬಾ ಕೊಟ್ಟಿದ್ದಾರೆ. ಆಲೂಗಡ್ಡೆ, ಕಬ್ಬು, ಅಕ್ಕಿ, ಮಾಂಸ, ಮೀನು, ಮೊಟ್ಟೆ, ಕಡಲೆಕಾಯಿ, ಬಾದಾಮಿ, ತುಪ್ಪ. ಸೊ ತುಪ್ಪ ಅಂತ ನೋಡಿದಾಗ ಮೇಯ್ನಾಗಿ ಸ್ನೇಹಿತರೆ ಇಲ್ಲಿ ನಮಗೆ ಕೊಬ್ಬು ಬಂದುಬಿಡುತ್ತೆ, ಹೌದಾ. ಕಡಲೆಕಾಯಿ, ಬಾದಾಮಿ, ತುಪ್ಪ ಕೊಬ್ಬಿಗೆ ಬರುತ್ತೆ. ಸೊ ಲಾಸ್ಟ್ ಆನ್ಸರ್ ಆಪ್ಷನ್ ಇದು ಬರೋದಿಲ್ಲ. ಇನ್ನು ಉಳಿದಂತೆ ಆಲೂಗಡ್ಡೆ, ಕಬ್ಬು, ಅಕ್ಕಿ ಕೊಟ್ಟಿದ್ದಾರೆ. ಸೊ ಅಕ್ಕಿ ಬಂದು ನಮಗೆ ಕಾರ್ಬೋಹೈಡ್ರೇಟ್ಸ್ ಬರುತ್ತೆ ಸ್ನೇಹಿತರೆ. ಮಾಂಸ, ಮೀನು, ಮೊಟ್ಟೆ ಪ್ರೋಟೀನಲ್ಲಿ ಬರುತ್ತೆ. ಸೊ ಹೀಗಿರಬೇಕಾದ್ರೆ ಆನ್ಸರು ಆಲೂಗಡ್ಡೆಗೆ ಆಪ್ಷನ್ ಎ ಆಗಿರುತ್ತೆ. ಸೊ ನೀವು ಕೇಳ್ಬೋದು ಈ ಒಂದು ಏನು ಮಾಂಸ, ಮೀನು, ಮೊಟ್ಟೆ ಕಾರ್ಬೋಹೈಡ್ರೇಟ್ಸ್ ಬರೋಂತ ಬರುತ್ತೆ. ಡೆಫಿನೆಟಾಗಿ ಬರುತ್ತೆ ಸ್ನೇಹಿತರೆ. ಮೇಯ್ನಾಗಿ ಇಲ್ಲಿ ಪ್ರೋಟೀನ್ ಅಂತ ಹೇಳಿದಾಗ ಮಾಂಸ, ಮೀನು, ಮೊಟ್ಟೆ ಪ್ರೋಟೀನ್ಗೆ ಹೋಗುತ್ತೆ. ಕಬ್ಬು, ಅಕ್ಕಿ, ಆಲೂಗಡ್ಡೆ ಕಾರ್ಬೋಹೈಡ್ರೇಟ್ಸಲ್ಲಿ ಬರ್ತಕ್ಕಂಥ. ಇನ್ನೂ ಹೇಳ್ಬೇಕಂದ್ರೆ ಶುಗರ್ ಅಂತ ಹೇಳಿದೆ ಆಲ್ರೆಡಿ ಕಾರ್ಬೋಹೈಡ್ರೇಟ್ಸ್ಗೆ. ಆ್ಯಂಡ್ ನೆಕ್ಸ್ಟ್ ನಾವು ಲಾಸ್ಟ್ ಕ್ವೆಶ್ಚನ್ ನೋಡ್ತಾ ಹೋಗೋಣ. ಸೊ ಇಲ್ಲಿ ಕೊಟ್ಟಿದ್ದಾರೆ ಅಯೋಡಿನ್, ಕಬ್ಬಿಣ, ಕ್ಯಾಲ್ಶಿಯಂ ಅಂತ. ಸೊ ಕ್ಯಾಲ್ಶಿಯಂ ಯಾವುದಕ್ಕೆ ಬರ್ತಕ್ಕಂಥದ್ದು? ಸೊ ನೋಡಿ, ಅಯೋಡಿನ್ ಅಂತ ಹೇಳಿದಾಗ ಉಪ್ಪು ಬರುತ್ತೆ ಮೇಯ್ನಾಗಿ. ಮೀನಾಗಿ ಬರುತ್ತೆ ಅಂದರೆ ಇವು ಸಮುದ್ರದ ಮೀನು ಅಂತ ಏನು ಹೇಳ್ತೀವೋ, ಸೊ ಅದಕ್ಕೆ ಹೋಲಿಸ್ಕೊಂಡಾಗ ಶುಂಠಿ, ಮೀನು, ಉಪ್ಪು ಅಯೋಡಿನ್ಗೆ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಇನ್ನು ಉಳಿದಂತೆ 1ಕ್ಕೆ 2 ಅಂತ ಹೇಳಿದ್ರೆ ಇದು ಬರೋದಿಲ್ಲ, ಇದು ಬರೋದಿಲ್ಲ. ಕಬ್ಬಿಣ ಬಂದು ಪಾಲಕ್ ಸೊಪ್ಪು, ಪಿತ್ತ ಜನಕಾಂಗ ಆಗಿರುತ್ತೆ. ಕ್ಯಾಲ್ಶಿಯಂ ಬಂದು ಹಾಲು ಮತ್ತು ಮೊಟ್ಟೆ ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ. ಸೊ ನೀವು ಕೊಟ್ಟಿರ್ತಕ್ಕಂಥ ಐಟಮ್ಸ್ಗಳ ಸ್ನೇಹಿತರೆ ಕೆಲವೊಂದನ್ನ ಕರೆಕ್ಟಾಗಿ ನೋಡಿ ಮಾಡಬೇಕಾಗುತ್ತೆ. ಯಾಕಂದರೆ ಎಲ್ಲದರಲ್ಲೂ ಸಹ ಮಿಕ್ಸ್ ಇದೆ. ವಿಟಮಿನ್ಸ್ಗಳಾಗಿರ್ಬೋದು, ಪ್ರೋಟೀನ್ಸ್ಗಳಾಗಿರ್ಬೋದು, ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು. ಸೊ ಆಲ್ಮೋಸ್ಟ್ ಎಲ್ಲ ಸಹ ಕೆಲವೊಂದು ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ಆಗಿರುತ್ತೆ. ಬಟ್ ಯಾವುದ್ರಲ್ಲಿ ಮೋರ್ ಜಾಸ್ತಿ ಇರುತ್ತೋ ಅದನ್ನು ನಾವು ಅಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ ಮೇಲೆ ಡಿಪೆಂಡ್ ಮಾಡಿ ಆನ್ಸರ್ನ ಮಾಡಬೇಕಾಗುತ್ತೆ. ಓಕೆ ಸ್ನೇಹಿತರೆ, ಸೊ ಇವತ್ತಿನ ಕ್ಲಾಸಸ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಇದಾಗಿತ್ತು. ಸೊ ಇಲ್ಲಿಗೆ 6ನೇ ತರಗತಿಯ ಒಂದು ಸೈನ್ಸ್